साराय स्वानुभूत्या चकासते चित्स्वभावाय भावाय सर्वभावान्तरचिरे सर्वभावान्तरचिरे। कविकाल सर्वज्ञ भगवान कुंदತುಂಗ ದೇವ ವಿರಚಿತ ಸಮಯ ಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಖ್ಯಾತಿ ನಾಮದ ಸಂಸ್ಕೃತ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂತಹ ಅಮೃತಮಯ ಭಾವರೂಪದ ಪೂರಿ ಕುಂಭಗಳ ಮೇಲೆ ರಾಜಮರ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 6ನೇ ಮಂಗಲಮಯ ಕಲಶ. ಜ್ಞಾನಾತ್ಮಾ ಧ್ರುವಮಚಲಮಾಭಾತಿ ಭವನಂ ಶಿವಸ್ಯಾಯಂ हेतु स्वयमपि यतस्तच्छिव इति अतोऽन्यबन्धस्य स्वयमपि यतो बन्ध इति ततो ज्ञानात्मत्वं भवनमनुभूतिर्हि विहितम्। एतत् ज्ञानात्म भवनं ध्रुवम् अचलम् आभवति अयं ಶಿವಸ್ಯ ಹೇತು. ಯಾವ ಒಂದು ಚೇತನ ಲಕ್ಷಣವಿರುವಂಥ ಸತ್ಯಸ್ವರೂಪದ ವಸ್ತುವನ್ನು ನಿಶ್ಚಯದಿಂದ ಸ್ಥಿರವಾಗಿ ಪ್ರತ್ಯಕ್ಷ ರೂಪದಿಂದ ಸ್ವರೂಪದ ಆಸ್ವಾದಕವೆನ್ನಲಾಗಿದೆ. ದ್ರವ್ಯದೊಳಗ ಧ್ರುವ ಸ್ವಭಾವ ಅದ್ವಿತೀಯ ಸತ್ವಯುಕ್ತವಾದಂಥ ಯಾವ ಸ್ವರೂಪ ವಸ್ತುವಿನಿದೆಯೋ ಆ ವಸ್ತುವಿನಿಂದ ನಿರಂತರ ಬಹಿರ್ಮುಖವಾಗಿ ಬಿಡುಗಡೆ ಹೊಂದಿ ಹೊರಗಡೆ ಪರಪದಾರ್ಥಗಳ ಜೊತೆಗೆ ಯಾವುದು ಏಕರೂಪ ಆಗ್ತಾ ಇತ್ತೋ ಅಂಥ ಯಾವ ಪರಿಣಾಮ ಇದೆ ಅಥವಾ ಪ್ರಗಟ ಶಕ್ತಿ ಇದೆ ಅದನ್ನು ಅದರಲ್ಲೇ ಸ್ಥಿರಗೊಳಿಸುವ ಯಾವುದ ಸತ್ವಶಾಲಿಯಾದಂಥ ಸ್ವರೂಪದ ವಸ್ತು ಇದೆಯೋ ಆ ವಸ್ತುವಿನಲ್ಲೇ ನಿಶ್ಚಯದಿಂದ ಸ್ಥಿರಗೊಳಿಸಿ, ಅರ್ಥಾತ್ ಸ್ವಯಂ ಅದುವೇ ಸ್ಥಿರ ಆಗಿ, ಅದನ್ನು ಸ್ಥಿರ ಮಾಡೋರು ಯಾರದರ್ರೆ ಅದು ಸ್ವಯಂ ಸ್ಥಿರ ಆಗಿ ಯಾವಾಗ ಸ್ವರೂಪದ ಆಸ್ವಾದನೆ ಮಾಡ್ತಿದೆಯೋ ಆಗ ಅದುವೇ ಸ್ವಯಂ ಏನಿದೆ ಮೋಕ್ಷದ ಮಾರ್ಗ ಇದೆ. ಮೋಕ್ಷದ ಮಾರ್ಗ ಅರ್ಥಾತ್ ಮೋಕ್ಷದ ಪ್ರಾಪ್ತಿಯ ಸಲುವಾಗಿ ಯಾವ ಉದ್ಯಮವನ್ನು ಮಾಡಲಾಗುತ್ತದೆಯೋ ಅಲ್ಲಿ ಯಾವ ಪರಾವಲಂಬನದ್ದಂತೂ ಅವಶ್ಯಕತೆ ಸಂಭಾವನೆ ಇಲ್ಲವೇ ಇಲ್ಲ. ಆದರೆ ಭೇದದ ಕೂಡ ಅಲ್ಲಿ ಎಲ್ಲಿಯವರೆಗೆ ಭೇದ ಕೂಡ ಇದೆಯೋ ಅಲ್ಲಿಯವರೆಗೆ ಮೋಕ್ಷ ಮಾರ್ಗ ಸುಖದ ಮಾರ್ಗ ಆರಂಭ ಆಗುವುದಿಲ್ಲ. ಈ ಅನಾದಿ ಕಾಲದಿಂದ ಭೇದ ಆಯನ ಅರ್ಥಾತ್ ಧ್ರುವ ವಸ್ತುವಿನಿಂದ ತ್ರಿಕಾಲಿ ಸ್ವಭಾವದಿಂದ ಬೇರ್ಪಟ್ಟನ ಇಲ್ಲಿ ಸಂಸಾರದ ನಿರ್ಮಾಣ ಆದದ್ದಿದೆ. ಅದರಿಂದ ಭಿನ್ನ ಆಯನ ಸಂಸಾರದ ನಿರ್ಮಾಣ ಆದದ್ದಿದೆ. ಸ್ವಯಂ ಜೀವ ತನ್ನ ತ್ರಿಕಾಲಿ ಸ್ವಭಾವ ಏನಿದೆಯೋ, ಅದ್ವಿತೀಯ ಶಕ್ತಿ ಏನಿದೆಯೋ, ಚೈತನ್ಯಮಯ ಶಕ್ತಿ ಏನಿದೆಯೋ ಆ ಶಕ್ತಿ ಚೇತನ ವಸ್ತುವಿನಿಂದ ಬೇರೆ ಆಗುವುದರಿಂದನ ಅದಕ್ಕೆ ಸಂಸಾರದ ಅನುಭವ ಆಗ್ತಾ ಇದೆ. ಚತುರ್ಗತಿಗಳಲ್ಲೇ ಪರಿಭ್ರಮಣ ಮಾಡಬೇಕಾಗಿದೆ. ಹಾಗಾದ್ರೆ ಎಲ್ಲಿ ದೋಷ ಸಂಭವಿಸಿದೆಯೋ ಅಲ್ಲೇ ತಿದ್ದುಪಡಿ ಆದರನ ಜೀವನಿಗೆ ಸುಖ ಆಗೋ ಸಾಧ್ಯತೆ. ಲೋಕವನ್ನೆಲ್ಲ ಅಲೆದಾಡಿ ಅನೇಕಾನೇಕ ಪದಾರ್ಥಗಳ ಸಂಗ್ರಹ ಮಾಡಿ ಸುಖಿ ಆಗ್ತೇನೋ ಅನ್ನುವಂಥ ಯಾವ ಭ್ರಮೆ ಇದೆ
ಆ ಭ್ರಮೆ ಕೇವಲ ತನ್ನ ಶಕ್ತಿಯ ನಾಶ ಮಾಡುವಂಥದ್ದಿದೆ ವಿನಃ ಅದರಿಂದ ಉಪಲಬ್ಧಿ ಏನು ಆಗುವುದಿಲ್ಲ. ಈಗ ಬಂತು ರತ್ನಾಕರ ವರ್ಣಿ ಹೇಳಿದ ಶುಭದಿಂದ ರಕ್ಷಣೆ ಮಾಡೋದು. ಸಮ್ಯಕ್ ದೃಷ್ಟಿ ಜೀವರುಗಳ ಮಾತು ಇದೆ. 4ನೇ ಗುಣಸ್ಥಾನಾವರ್ತಿ, 5ನೇ ಗುಣಸ್ಥಾನಾವರ್ತಿ, 6ನೇ ಗುಣಸ್ಥಾನಾವರ್ತಿ, ಇವರಿಗೆ ಅಧಿಕ ಉತ್ತರೋತ್ತರ ಅಧಿಕ ಶುಭ ಇರ್ತಿದೆ. ಅರ್ಥಾತ್ ಶುದ್ಧದ ವಿದ್ಯಮಾನತೆಯೊಳಗೆ ಶುದ್ಧದ ಸ್ವೀಕೃತಿಯೊಳಗನ ಶುಭ ಆಗ್ತಿದೆ. ನಿನ್ನೆ ಇಲ್ಲಿಂದ ಹೊರಡುವಾಗ ತಮ್ಮದ ಪ್ರಶ್ನೆ ಇತ್ತು, ತೀರ್ಥಂಕರ ನಾಮಕರ್ಮದ ಬಂಧ ಯಾವಾಗ ಆಗ್ತಿದೆ? ಪ್ರತ್ಯಕ್ಷ ಆಸ್ವಾದ ಇಲ್ಲ ಆದರೆ ಹೇಗಾಗ್ತಿದೆ ನೋಡ್ರಿ. ಶ್ರದ್ಧೆಯ ಭೂಮಿಕೆ ಅಂತೂ ಅತ್ಯಂತ ಪರಿಶುದ್ಧ ಇದೆ, ದೃಢ ಇದೆ. ಮಾತು ಹೀಗಿದೆ, ನಿಜವಾಗಿ ಪುಣ್ಯ ಅನ್ನಿಸಿಕೊಳ್ಳುವಂಥ ಜೈನ ದರ್ಶನದೊಳಗೆ ಅಥವಾ ಸರ್ವಜ್ಞ ಪ್ರಭುವಿನ ಮುಖದಿಂದ ಪುಣ್ಯ ಅನ್ನುವಂಥ ಯಾವ ಶಬ್ದದ್ದು ಒಂದು ವೇಳೆಗೆ ಪ್ರತಿಪಾದನೆ ಆಗಿದೆ ಅಂಥೇಳಿ ನಾವು ಸ್ವೀಕಾರ ಮಾಡಿದ್ದೆ, ಆದರೆ ಅದು ಆತ್ಮಾನುಭೂತಿಯ ಭೂಮಿಕೆಯ ಮೇಲಿನ ಆದದ್ದು ಇದೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ಯಾವುದು ಆಗಿದೆಯೋ ಅದನ್ನು ಪುಣ್ಯ ಅಂಥೇಳಿ ಲೌಕಿಕದ ಸಂಸ್ಕಾರ ಇರುವಂಥ ಜೀವರುಗಳಿಗೆ ತಿಳಿಸಿಕೊಡುವ ಸಲುವಾಗಿ ವ್ಯವಹಾರ ಇದೆ. ಲೋಕದಲ್ಲಿ ಬಾಳೆ ಬದುಕ್ತಾ ಇರುವಂಥ ಜೀವನಿಗೆ ಲೌಕಿಕದ ಸಂಸ್ಕಾರ ಇದೆ ಅಲ್ಲ. ಜೈನ ಕುಲೋತ್ಪನ್ನ ಇದ್ರೂ ಕೂಡ ಸಂಸ್ಕಾರ ಯಾವುದರದ್ದಿದೆ? ಲೌಕಿಕ ಜನರದ್ದು ಇದೆ. ಅವರೇನು ಹೇಳ್ತಾರೆ? ಪುಣ್ಯವನ್ನೇ ಧರ್ಮ ಅಂತಾರೆ. ಹಾಗಾದ್ರೆ ಆ ಪುಣ್ಯ ಧರ್ಮ ಅಲ್ಲ ಅಂಥೇಳಿ ಇವರು ಯಾವುದನ್ನು ತಿಳಿದಿದ್ದಾರಲ್ಲ ಲೌಕಿಕ ಭಾಷೆಯೊಳಗೆ ಅದು ಧರ್ಮ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನಿಜವಾಗಿ ಪುಣ್ಯ ಮಿಥ್ಯಾತ್ವ ಅವಸ್ಥೆಯೊಳಗೆ ಯಾವುದು ಆಗ್ತಿದೆಯೋ, ಯಾವ ಮಂದ ಕಷಾಯ ಆಗ್ತಿದೆಯೋ, ಕಷಾಯ ಮಂದತೆ ಆಗ್ತಿದೆಯೋ, ಆವಾಗ ಯಾವ ಕರ್ಮದ ಬಂಧ ಆಗ್ತಿದೆಯಲ್ಲ ಅದನ್ನು ಉಪಚಾರದಿಂದ ಪುಣ್ಯ ಅಂದ್ರೆ. ಆ ಉಪಚಾರ ಶಬ್ದ ಕೂಡ ಅಲ್ಲಿ ಎಷ್ಟು ಸಾರ್ಥಕ ಇದೆ ಅಂತಂದ್ರೆ ಆ ಪುಣ್ಯದ ಉದಯದೊಳಗನ ಜೀವನಿಗೆ ಸ್ವಭಾವದ ಕಡೆಗೆ ಉದ್ಯಮ ಆಗೋ ಸಾಧ್ಯ ಇದೆ ಅಂಥೇಳಿ ಅದಕ್ಕೆ ಉಪಚಾರ ಅಂದರೆ. ಯಾವ ಪುಣ್ಯದ ಉದಯದೊಳಗೆ ಅರ್ಥಾತ್ ಯಾವ ಕರ್ಮದ ಉದಯದೊಳಗ ಜೀವ ಈ ದೇಹ ಮತ್ತು ಸಂಯೋಗ ಭೋಗ ಪದಾರ್ಥಗಳಲ್ಲೇ ಆಸಕ್ತಿ ಇರ್ತಾನಲ್ಲ, ಯಾವುದರ ಉದಯದಿಂದ ಅದಕ್ಕಂತೂ ಪುಣ್ಯ ಅಲ್ಲೇ ಇಲ್ಲ, ಉಪಚಾರದಿಂದ ಕೂಡ ಅಲ್ಲೇ. ಅರ್ಥಾತ್ ಆಗಮದ ಭಾಷೆಯೊಳಗೆ ಹೇಳಿದ್ರೆ ಪಾಪಾನುಬಂಧಿ ಪುಣ್ಯ ಏನಿದೆ ಅದಕ್ಕೆ ಪುಣ್ಯ ಅಂತೇಳಿ ಉಪಚಾರದಿಂದ ಕೂಡ ಅನ್ನೋದು ತಿಳಿತಿದ್ದೇನೆ. ಉಪಚಾರದಿಂದ ಕೂಡ ಅನ್ನೋದಿಲ್ಲ. ಉಪಚಾರ ಯಾವಾಗ ಅನ್ವಯಿಸಿದೆ ಅಂತಂದ್ರೆ ಯಾವ ಕರ್ಮದ ಉದಯ ಇರುವೆಳೆದೊಳಗ ಜೀವನಿಗೆ ತನ್ನ ಹಿತದ ಕುರಿತು ತನ್ನ ಸ್ವರೂಪದ ಕುರಿತು ವಿಚಾರ ಮೂಡಿ ಬರ್ತವೆ. ಅರ್ಥಾತ್ ಆ ರೂಪದ ಉದ್ಯಮ ಆಗ್ತಿದೆ. ಆವಾಗ ಆ ಉದಯಕ್ಕ ಉಪಚಾರದಿಂದ ಪುಣ್ಯದ ಉದಯ ಅಂತೇಳಿ ಹೇಳ್ತಾರೆ. ಯಾವ ಕರ್ಮದ ಉದಯ ಇರುವೆಳೆದೊಳಗ ದೇಹ ಬುದ್ಧಿನ ದೃಢ ಆಗ್ತಿದೆ, ಭೋಗಾಸಕ್ತಿನ ಇನ್ನಷ್ಟು ವಿಸ್ತೃತ ವಿಶಾಲ ಆಗ್ತಿದೆ, ಅದಕ್ಕೆ ಪುಣ್ಯ ಅಂಥೇಳಿ ಜೈನ ದರ್ಶನಕಾರರ ಸ್ವಪ್ನದೊಳಗೂ ಕೂಡ ಹೇಳೋದು ಸಾಧ್ಯ ಇಲ್ಲ. ಉಪಚಾರದಿಂದ ಕೂಡ ಅದು ಪುಣ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಮ್ಯಕ್ ದರ್ಶನದ ಭೂಮಿಕೆಯೊಳಗೆ ಯಾವುದು ಪುಣ್ಯ ಆಗ್ತಿದೆಯಲ್ಲ ಅದುವೇ ನಿಜವಾಗಿ ಅದಕ್ಕೆ ನಿಜವಾಗಿ ಪುಣ್ಯ ಅಂದ್ರೆ. ಯಾಕೆ ಅಂತಂದ್ರೆ ಆ ಪುಣ್ಯ ಆ ಸ್ವಭಾವದ ಕಡೆಗೆ ಉದ್ಯಮವನ್ನು ತಡೆಯುವುದಿಲ್ಲ. ಅರ್ಥಾತ್ ಯಾವುದು ಇನ್ನೊಂದು ಭಾಷೆಯೊಳಗೆ ಹೇಳಿದರೆ ಯಾವುದ ಜೀವದ ಕಲ್ಯಾಣ ಮಾರ್ಗದಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದಾನೋ ಜೀವ, ಅದಕ್ಕೆ ಬಾಧೆ ಯಾವುದು ಮಾಡುವುದಿಲ್ಲವೋ ಅದು ಪುಣ್ಯ ಇದೆ. ಯಾವುದು ಜೀವ ತನ್ನ ಕಲ್ಯಾಣ ಮಾರ್ಗದ ಕಡೆಗೆ ಹೋಗು ಕೊಡುವುದಿಲ್ಲವೋ ಅದು ಪುಣ್ಯ ಹಾಗಿದ್ದೀರಿ, ಅದು ಪಾಪನೇ ಇದೆ ನಿಜವಾಗಿ. ಆ ಪಾಪದೊಳಗ ಎಷ್ಟು ಪ್ರಕಾರ ಇದಾವು ಅಂತಂದ್ರೆ ಘಾತಿ ಕರ್ಮದ್ದ ಯಾವ ಜ್ಞಾನಾವರಣೀಯ ಕರ್ಮದ್ದ ಅಧಿಕ ಕ್ಷಯೋಕ್ಷಮ ರೂಪ ಜ್ಞಾನದ ವಿಕಾಸ ಇದೆಯಲ್ಲ ಅದು ಕೂಡ ಆತ್ಮನ ಕಲ್ಯಾಣಕ್ಕೆ ಅನುಕೂಲ ಆಗುವುದು. ಇನ್ನು ಅನ್ಯ ಪದಾರ್ಥಗಳದ್ದೇನು ಮಾತು ಹೇಳೋದಿದೆ. ಅದಕ್ಕೆ ನೋಡ್ರಿ,
ಇಲ್ಲಿ ರಹಸ್ಯ ತಿಳ್ಕೊಳ್ಳೋದ ನಿಜವಾಗಿನ ಸಾಮರ್ಥ್ಯದ ವೀರ್ಯದ ಮಾತು ಇದೆ. ಇಂದ್ರಿಯಗಮ್ಯ ಶಬ್ದಗಳನ್ನು ಶ್ರವಣ ಮಾಡಿ ಅನಾದಿ ಅಜ್ಞಾನದ ಅನುಸಾರ ಅವುಗಳ ಅರ್ಥ ಮಾಡೋದ ಈ ಜೀವಕ್ಕೆ ತಾನಾಗೇ ಬರ್ತಿದೆ ರೀ. ಆದರೆ ಅನಾದಿ ಅಜ್ಞಾನವನ್ನು ಅಲ್ಲಗಳೆದು ಅದನ್ನು ಪಕ್ಕಕ್ಕೆ ಸರಿಸಿ ಅದರ ಮುಖ್ಯತೆ ಮಾಡಿದ್ದನ್ನು ಯಾವ ಶಬ್ದಗಳ ಇಂದ್ರಿಯಗಳ ಮೂಲಕ ಗ್ರಹಣ ಆಗ್ತಾವೆಯೋ, ಕೇಳಿ ಬರ್ತಾವೆಯೋ ಅವುಗಳದ್ದು ಯಥಾರ್ಥ ಅರ್ಥ ಮಾಡುವಂಥ ಯಾವ ಪುರುಷಾರ್ಥ ಇದೆ, ಆ ಪುರುಷಾರ್ಥನ ಜೀವನಿಗೆ ಜ್ಞಾನದ ಸ್ವಭಾವ ಅನ್ನಿಸಿಕೊಳ್ಳುವ ಸಲುವಾಗಿ ಯೋಗ್ಯ ಇದೆ. ಇಲ್ಲಿ ನಮ್ಮದು ವಿಷಯ ಮೂಲೇನು ನಡೆಯುವುದಿದೆ ಅಂತಂದ್ರೆ 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ, 6ನೇ ಗುಣಸ್ಥಾನದೊಳಗೆ ಶುಭ ಅಧಿಕ ಆಗ್ತಾ ಹೋಗ್ತಿದೆ ಉತ್ತರೋತ್ತರ. ಆ ಶುಭದೊಳಗ ಸ್ಥಿತಿ ಬಂಧ ಕಮ್ಮಿ ಇರ್ತಿದೆ, ಅನುಭಾಗ ಬಂಧ ಅಧಿಕ ಇರ್ತಿದೆ. ಗೊತ್ತಾಯ್ತಲ್ಲ? ಸಮ್ಯಕ್ ದೃಷ್ಟಿಗೆ ಯಾವ ಪುಣ್ಯ ಪ್ರಕೃತಿಗಳ ನಿಜವಾಗಿ ಬಂಧ ಆಗ್ತಿದೆಯೋ, ಉತ್ತರೋತ್ತರ ಅಧಿಕ ಆಗ್ತಿದೆಯೋ, ಆ ಪುಣ್ಯದೊಳಗ ಯಾವ ಪ್ರತಿಯೊಂದು ಕರ್ಮ ಬಂಧದೊಳಗೆ 4 ಪ್ರಕಾರ ಇದೆಯಲ್ಲ, ಪ್ರಕೃತಿ ಬಂಧ, ಪ್ರದೇಶ ಬಂಧ, ಸ್ಥಿತಿ ಬಂಧ, ಅನುಭವ ಬಂಧ. ಹಾಗಾದ್ರೆ ಆ ಸಮ್ಯಕ್ ದೃಷ್ಟಿಗಳಲ್ಲಿ ಉತ್ತರೋತ್ತರ ಯಾವ ಶುಭ ಪರಿಣಾಮದಿಂದ ಕರ್ಮದ ಬಂಧ ಆಗ್ತಾ ಹೋಗ್ತಿದೆಯಲ್ಲ, ಅಲ್ಲಿ ಸ್ಥಿತಿ ಬಂಧ ಅಧಿಕ ಇರುವುದಿಲ್ಲ, ಅನುಭಾಗ ಬಂಧ ಅಧಿಕ ಇರ್ತಿದೆ. ಇನ್ನೊಂದು ಮಾತು ಹೀಗಿದೆ, ಅವರಿಗೆ ಅಂಥ ಶುಭ ಏನಾಗ್ತಿದೆ ರೀ? ಏನಾಗ್ತಿದೆ? ಉತ್ಕೃಷ್ಟ 6ನೇ ಗುಣಸ್ಥಾನದೊಳಗೆ ಏನು ಅಧಿಕ ಶುಭ ಆಗೋದಿದೆ ರೀ? 4ನೇ ಗುಣಸ್ಥಾನಕ್ಕಿಂತ 5ನೇ ಗುಣಸ್ಥಾನಕ್ಕೆ, 4ನೇ ಗುಣಸ್ಥಾನ ಮತ್ತು 5ನೇ ಗುಣಸ್ಥಾನದಲ್ಲಿ ಜಿನೇಂದ್ರ ಪ್ರಭುವಿನ ಅವಲಂಬನೆ, ಪೂಜೆ, ಉತ್ಸವ, ಯಾತ್ರೆ, ದಾನ ಇವೆಲ್ಲ ಅದಾವ್ರೆ. 6ನೇ ಗುಣಸ್ಥಾನದಲ್ಲಿ ಏನಿದೆ? ಹಾಗಾದ್ರೆ 6ನೇ ಗುಣಸ್ಥಾನದಲ್ಲಿ ಇವೆರಡು ಗುಣಸ್ಥಾನಕ್ಕಿಂತ ಅಧಿಕ ಶುಭ ಇರ್ತಿದೆಯೋ ಅಥವಾ ಇಲ್ರಿ? ಅಶುಭಂತೂ ಇರುವುದೇ ಇಲ್ಲ. ಅಧಿಕ ಶುಭ ಇರ್ತಿದೆ ಅರ್ಥಾತ್ ಕಾಲ ಸಾಪೇಕ್ಷ ಅಲ್ಲ, ಪರಿಣಾಮಗಳ ಪ್ರವಾಹದ ಅಪೇಕ್ಷಾದಿಂದಲ್ಲ. ಆದರೆ ಒಂದೇ ಸಮಯದ ಪರಿಣಾಮದೊಳಗೆ ಅವನಿಗೇನು ಶುಭ ಆಗ್ತಿದೆಯಲ್ಲ, ಅದರಲ್ಲೇ ಏನು ವಿಶೇಷತೆ ಇದೆಯಲ್ಲ, ಅದ 4ನೇ ಗುಣಸ್ಥಾನವರ್ತಿಯ ಅನೇಕ ಸಮಯದ ಶುಭದೊಳಗೂ ಕೂಡ ಅಷ್ಟು ಆ ಪ್ರಕಾರದ ಏನಿರುವುದಿಲ್ಲ, ಸತ್ವ ಇರುವುದಿಲ್ಲ ರೀ ಪುಣ್ಯದೊಳಗ. ಹಾಗಾದ್ರೆ ಆ ಪುಣ್ಯ ಎಂಥದ್ದು, ಆ ಶುಭ ಎಂಥದ್ದು, ಅದು ಯಾವ ಶುಭ ಭಾವ ಇದೆ, ಎಂಥ ಶುಭ ಭಾವ ಇದೆ? ಅಲ್ಲಿ ದೈವದರ್ಶನದ ನಿಶ್ಚಿತವಾಗಿ ನಿಯಮ ಇದೆ ಅಂದರೆ ಇಲ್ಲ. ಮಾಸೋಪವಾಸ ಮಾಡುವಂಥ ಮುನಿರಾಜರು ಭಗವಂತನ ದರ್ಶನ ಮಾಡುವ ಸಲುವಾಗಿ ನಗರದೊಳಗೆ ಬರುವುದಿಲ್ಲ, ಬರ್ತಾರೆ. 6 ತಿಂಗಳಗಟ್ಟಲೆ ಉಪವಾಸ ಆಗ್ತಿದೆಯಲ್ಲ, ಅವರು ನಗರದೊಳಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂದರೆ. ಆದರೆ ಪಂಚಮ ಗುಣಸ್ಥಾನವರ್ತಿಗೆ ನಿಯಮದಿಂದ ದಿನ ದರ್ಶನ, ಪೂಜೆ. ಹಾಗಾದ್ರೆ ಅವನಿಗಿಂತ ಅವರಿಗೆ ಅಧಿಕ ಶುಭದ ಬಂಧ ಆಗ್ತಿದೆ, ಅರ್ಥಾತ್ ಶುಭ ಇರ್ತಿದೆ. ಆ ಶುಭ ಯಾವುದಿದೆ? ಆ ಶುಭ ಎಂಥದ್ದಿದೆ? ಯಾವುದಿದೆ? ದೇವಶಾಸ್ತ್ರ ಗುರುವನ್ನು ಅವಲಂಬಿಸಿದ್ದಂತೂ ಅಲ್ಲರೇ ಅದ. ಹಾಗಾದ್ರೆ ಅದು ಯಾವುದಿದೆ? ಶುದ್ಧಾತ್ಮನ ಮಹಿಮೆ ಏನು ಬರ್ತಿದ್ರಲ್ಲ, ಅಲ್ಲಿ ಉತ್ಕೃಷ್ಟ ಪುಣ್ಯ ಆಗ್ತಿದ್ದಾರೆ. ಶುದ್ಧಾತ್ಮನ ಮಹಿಮೆಯಲ್ಲಿ ಬರ್ತಿದ್ರಲ್ಲ, ಅಲ್ಲಿ ಉತ್ಕೃಷ್ಟ ಪುಣ್ಯ ಆಗ್ತಿದೆ. ಶುದ್ಧಾತ್ಮನ ಅನುಭೂತಿಯಲ್ಲಿ ಆಗ್ತಿದೆಯಲ್ಲ, ಅಲ್ಲಿ ಬಂಧದ ಅಭಾವ ಆಗಿದೆ. ಮಹಿಮೆ ಯಾರಿಗೆ ಬರ್ತಿದೆ? ಹಾಗಾದ್ರೆ ಪರ್ಯಾಯಕ್ಕನ ಬರ್ತಿದೆಯಲ್ಲ, ಎಲ್ಲಿದ್ದುಕೊಂಡು ಬರ್ತಿದೆ? ಅವನಿಂದ ಭಿನ್ನಿದ್ದುಕೊಂಡು ಬರ್ತಿದೆ. ಭೇದ ರೂಪ ದ್ರವ್ಯದ ಯಾವ ಸ್ಥಿತಿ ಇದೆಯೋ, ಭೇದ ರೂಪ ಅರ್ಥಾತ್ ಚೈತನ್ಯ ಸಾಮರ್ಥ್ಯ ಆ ಚೇತನಾತ್ಮನ ಮಹಿಮೆಯನ್ನೇ ಮಾಡ್ತಾ ಇದೆ. ಆದರೆ ಆ ಚೇತನಾತ್ಮನ ಜೊತೆಗೆ ಅಭೇದ ಇಲ್ಲ, ಅಲ್ಲಿ ಉತ್ಕೃಷ್ಟ ಪುಣ್ಯ ಇದೆ ರೀ. ಇನ್ನು ಆ ಚೇತನಾತ್ಮನ ಮಹಿಮೆಯ ಸಲುವಾಗಿನ ಅದರಲ್ಲೇ ಯಾರ ಪೂರ್ಣ ರೂಪದಿಂದ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೋ
ಆ ಅರಹಂತ ಸಿದ್ಧರದಲ್ಲಿ ಮಹಿಮೆ ಬರ್ತಿದೆಯೋ ಅದು 6ನೇ ಗುಣಸ್ಥಾನದ ಸಂಜ್ವಲನದ ತೀವ್ರ ಉದಯ ಇದೆ. ಸಂಜ್ವಲನದ ತೀವ್ರ ಉದಯದೊಳಗ ದೇವಶಾಸ್ತ್ರ ಗುರುವಿನ ಮಹಿಮೆ ಬರ್ತಿದೆ ವಿಜಯನ. ಸಂಜ್ವಲನದ ತೀವ್ರ ಉದಯದೊಳಗ ಮುನಿರಾಜರಿಗೆ ದೇವಶಾಸ್ತ್ರ ಗುರುವಿನ ಮಹಿಮೆ ಬರ್ತಿದೆ, ಶುದ್ಧರ ಮಹಿಮೆ ಬರ್ತಿದೆ, ಪರಮಶುದ್ಧ ದಶೆಯ ಮಹಿಮೆ ಬರ್ತಿದೆ. ಇನ್ನು ಸಂಜ್ವಲನದ ಮಂದ ಉದಯದೊಳಗ ಶುದ್ಧಾತ್ಮನ ಮಹಿಮೆ ಅತಿರೇಕ ಚರಮ ಸೀಮೆಯನ್ನು ತಲುಪುತ್ತಿದ್ದೀರಿ. ಇನ್ನು ಅದು ಮಂದ ಥರ ಯಾವಾಗ ಆಗ್ತಿದೆ ಆವಾಗ ಅದರ ಅನುಭವದೊಳಗೆ ಒಂದಾಗಿದೆ. ಇನ್ನು ಸಂಜ್ವಲನ ಕಷಾಯದ ಮಾತು ನಿನ್ನೆ ಒಂದು ಸ್ವಲ್ಪ ಮೊನ್ನೆ ಬಂದದ್ದಿತ್ತು. ಸಂಜ್ವಲನ ಕಷಾಯವನ್ನು ಜಲದ ಮೇಲಿನ ರೇಖೆ ಅಂಥೇಳಿ ಹೇಳಿದ್ರೂ ಅದನ್ನು ಅಳಿಸೋ ಸಲುವಾಗಿ 6 ಗುಣಸ್ಥಾನ ಬೇಕ್ರಿ. ಮತ್ತು ಯಾವುದ ಟಂಕೋತ್ಕೀರ್ಣ ಇತ್ತಲ್ಲ ಕಲ್ಲಿನ ಮೇಲಿನ ರೇಖೆ, ಅದ ಒಂದೇ ಒಂದು ಸಮಯದೊಳಗ ಹೊರಟು ಹೋಯ್ತು. ಮತ್ತು ಆ ಯಾವ ಮಣ್ಣಿನಲ್ಲಿಯ ರೇಖೆ ಇದೆಯಲ್ಲ, ಕೆಸರಿನೊಳಗಿನ ರೇಖೆ, ಅದ ಅಪ್ರತ್ಯಾಖ್ಯಾನ, ಅದರ ಸಲುವಾಗಿ 6 ತಿಂಗಳು ತಗೊಳ್ತಿದೆ. ಮತ್ತು ಉಸುಕದಲ್ಲಿನ ರೇಖೆ ಇದೆಯಲ್ಲ, ಅದರ ಸಲುವಾಗಿ 15 ದಿವಸ. ಮತ್ತು ಜಲದ ಮೇಲಿನ ರೇಖೆ ಇದೆಯಲ್ಲ, ಅದಕ್ಕೆ 6 ಗುಣಸ್ಥಾನ ಬೇಕು. ಅದರಲ್ಲಿ ಕಳೆದು ಹೋಗ್ತಾವ 6 ಗುಣಸ್ಥಾನ. 7ನೇ ಗುಣಸ್ಥಾನದೊಳಗ ಸಂಜ್ವಲನದ ಮಂದ ಉದಯ ಇದೆ. 8ನೇ ಗುಣಸ್ಥಾನ 9ನೇ ಗುಣಸ್ಥಾನದೊಳಗ ಮಂದತಮ ಉದಯ ಇದೆ. 10ನೇ ಗುಣಸ್ಥಾನದೊಳಗ ಮಂದತರ ಉದಯ ಇದೆ. ಒಟ್ಟಿನಲ್ಲಿ ಸಂಜ್ವಲನ ಕಷಾಯ ವೀತರಾಗತೆಯ ಅವಿರೋಧಿ ಇದೆ. ಅವಿರೋಧಿ ಇರುವೆಳೆದೊಳಗೂ ಕೂಡ ವೀತರಾಗತೆಯನ್ನ ಅದು ಒಂದಲ್ಲ ಒಂದು ರೂಪದಿಂದ ತಡೀತಿದ್ದೇನೆ ರೀ. ಅವಿರೋಧಿ ಇದೆ, ನೀನು ಇರಪ್ಪ, ಅದರ ನಂದು ನಡಿಕೊಡಂತಿದೆ. ನೀನಿರು, ರಾಜ ನೀನೇ, ಬಾಲಕದನ್ರಲ್ಲ ದೊರೆ ನೀನೇ, ಸಿಂಹಾಸನ ದೊರೆ ನೀನೇ, ಅದರ ನಡೆಯುವುದೆಲ್ಲ ಯಾರ್ದ? ಮಂತ್ರಿವರ್ಗದ್ರೆ. ಹಾಗೆ ಈ ಕಷಾಯಗಳ ಪರಂಪರೆ ನಿಜವಾಗಿನ ಅನಂತಾನುಬಂಧಿ ಹೋಯಿತು. ಶಾಯಿಕ ಸಮ್ಯಕ್ ದೃಷ್ಟಿ ಇದ್ದನ ಅನಂತಾನುಬಂಧಿ ಸರ್ವಥಾ ಹೋಗ್ತಿದ್ದೀರಿ. ಅನಂತಾನುಬಂಧಿ ಚಾರಿತ್ರ ಮೋಹನೀಯದ 4 ಮತ್ತು ದರ್ಶನ ಮೋಹನೀಯದ 3, 7 ಅವುಗಳದ ಸರ್ವಥಾ ಅಭಾವ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಇರ್ತಿದ್ದೀರಿ. ಉಪಶಮ ಸಮ್ಯಕ್ ದೃಷ್ಟಿ, ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿಗಳಿಗೆ ಅವುಗಳದ್ದು ಉದಯ ಮುಂದಿನ ಕಷಾಯ ರೂಪದಿಂದ ಆಗ್ತಾ ಇರ್ತಿದ್ದೀರಿ. ನಾಶ ಆಗಿರೋದಲ್ಲ, ಆ ರೂಪ ಆಗಿ ಬರ್ತಿರ್ತಿದ್ದೀರಿ. ಅದ ಆ ರೂಪ ಅದಕ್ಕೆ ಪರಿವರ್ತಿತ ಆಗ್ತಿದ್ದೀರಿ. ಅದ ಅನಂತಾನುಬಂಧಿ ಯಾವ ರಸ ಇದೆ ಇರಲ್ಲ, ಅದು ಅಪ್ರತ್ಯಾಖ್ಯಾನ ರೂಪದಿಂದ ಉದಯಕ್ಕೆ ಬರ್ತಿದೆ. ಅದಕ್ಕೆ ಈ ಕಷಾಯದ ಪರಂಪರೆ, ಕಷಾಯದ ಚಕ್ರ ಇದೆಯಲ್ಲ, ಇದನ್ನು ಛೇದಿಸುವುದ ನಿಜವಾಗಿನ ಮಹಾನ್ ವೀರ್ಯವಂತರ ಮಾತು ಇದೆ, ಪುರುಷಾರ್ಥಿಗಳ ಮಾತು ಇದೆ. ಅಂಥ ಪುರುಷಾರ್ಥ ನಮ್ಮಲ್ಲೇ ಈ ಸಮಯದಲ್ಲಿ ಶಕ್ತಿ ರೂಪದಿಂದ ಪ್ರತಿ ಸಮಯದೊಳಗೆ ಇದೀರಿ. ಶಕ್ತಿ ರೂಪದಿಂದ, ದ್ರವ್ಯದೊಳಗಲ್ಲ, ಪ್ರತಿ ಸಮಯದ ಪರ್ಯಾಯದೊಳಗಿದೆ. ಶಕ್ತಿ ರೂಪದಿಂದ ಅದನ್ನು ಬಳಸೋದ ಅಥವಾ ಬಳಸದೇ ಇರೋದ ನಮಗೆ ಬಿಟ್ಟಿದ್ದ ವಿಷಯ ಇದೆ. ಅದನ್ನೇ ಲಬ್ಧುಪಯೋಗೋ ಭಾವೇಂದ್ರಿಯ ಅಂತೇಳಿ ಹೇಳಿದ್ದಾರೆ ತತ್ವಾರ್ಥ ಸೂತ್ರದೊಳಗೆ. 2 ವಿಭಾಗ ಇದೆ ಭಾವೇಂದ್ರಿಯದೊಳಗೆ, ಲಬ್ಧಿ ಮತ್ತು ಉಪಯೋಗ. ಮನಸ್ಸು ರೂಪದ ಭಾವೇಂದ್ರಿಯ, ಚಕ್ಷು ರೂಪದ ಭಾವೇಂದ್ರಿಯ, ಕರ್ಣ ರೂಪದ ಭಾವೇಂದ್ರಿಯ. ಭಾವೇಂದ್ರಿಯದ ಅಭಾವದೊಳಗ ದ್ರವ್ಯೇಂದ್ರಿಯದ ಏನೂ ಕೆಲಸ ಇಲ್ಲ. ಆದರೆ ಎಷ್ಟು ಕಾಣಿಸ್ತಿದೆ ಅಷ್ಟೇ ನೋಡಿದ್ರೆ ಅದಕ್ಕೆ ಭಾವೇಂದ್ರಿಯ ಅನ್ನೋದಿಲ್ರಿ. ಅದರೊಳಗೆ ಸಾರ ನಿಸ್ಸಾರಗಳನ್ನ ನೋಡಿದ್ರೆ ಅದಕ್ಕೆ ಭಾವೇಂದ್ರಿಯ ಅಂತಾರೆ. ಅದು ಎಷ್ಟಿದೆ ಅಷ್ಟೇ ನೋಡ್ತಿದೆಯಲ್ಲ, ಅದು ಲಬ್ಧಿ ಇದೆ. ಲಬ್ಧುಪಯೋಗೋ ಭಾವೇಂದ್ರಿಯ. ಉಪಯೋಗ ಯಾವಾಗ್ರೆ ತನಗೆ ಪ್ರಯೋಜನಭೂತ ಆಗುವ ಹಾಗೆ ಆ ವಸ್ತುವನ್ನ ನೋಡಿದು, ಆ ವೀತರಾಗ ಬಿಂಬವನ್ನ ನೋಡೋದು. ಆ ಅರ್ಹಂತರ, ಸಾಕ್ಷಾತ್ ಅರ್ಹಂತರೇನು ಸಮೋಸರಣದೊಳಗದರೋ ಅವರನ್ನು ನೋಡೋದು.
ಆ ವೀತರಾಗಿ ಸಂತರನ್ನು ನೋಡೋದು. ಜಿನಬಿಂಬವನ್ನು ನಾವು ಹೇಗೆ ನೋಡ್ತೀವಿ? ಹೇಗೆ ನೋಡ್ತೀವಿ? ಎಷ್ಟು ಕಾಣಿಸ್ತಿದೆ ಅಷ್ಟ. ಮತ್ತು ಬಾಹ್ಯದೆಂದರೆ ಮೂರ್ತಿ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ನೋಡು ಅಂತೇವ್ರಿ. ಎಲ್ಲರೇ ಹೋಗಿರ್ತೇವಲ್ಲ ಅಲ್ಲಿ. ಮಂದಿರ ಎಷ್ಟು ಸ್ವಚ್ಛ. ಮಂದಿರ ಏನಿದೆ ರೀ? ನವದೇವತಾದೊಳಗೆ ಬಂದಿದೆ, ಆಯತನ ಇದೆಯಲ್ಲ, ಆಯತನದೊಳಗನೂ ಇದೆ ರೀ, ನವದೇವತಾದೊಳಗನೂ ಇದೆ ರೀ ಮಂದಿರ. ಜಿನಚೈತ್ಯ ಚೈತ್ಯಾಲಯ ಮತ್ತು 6 ಆಯತನ ಅದಾವಲ್ಲ, ಅದರೊಳಗನೂ ಮಂದಿರ ಇದೆ. ಮಂದಿರ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ. ಮಂದಿರದೊಳಗೆ ಹೋದ ನಂತರ ಅದು ಧರ್ಮಾಯತನ ಹೇಗಾಗ್ತಿದೆ ರೀ? ಭಾವೇಂದ್ರಿಯದ ಉಪಯೋಗದಿಂದ ಆಗ್ತಿದೆ, ಲಬ್ಧಿದಿಂದ ಆಗುವುದಿಲ್ಲ, ಉಪಯೋಗದಿಂದ. ಅದೇ ಪ್ರಕಾರ ದಿವ್ಯ ಧ್ವನಿ ಇರಲಿ, ಗುರುಗಳ ಮುಖದಿಂದ ವಸ್ತು ಸ್ವರೂಪದ ವಿವೇಚನೆ ಅಥವಾ ಉಪದೇಶ ಇರಲಿ, ಅಲ್ಲಿ ಭಾವೇಂದ್ರಿಯದಿಂದ ಕಾರ್ಯ ಆಗೋದಿದೆ. ಹಾಗಾದ್ರೆ ಅದು ನಮಗೆ ಇದೆಯೋ ಅಥವಾ ಇಲ್ಲರಿ? ಇದೆ. ಲಬ್ಧಿ ರೂಪದಿಂದ ಇದೆ, ಉಪಯೋಗ ರೂಪದಿಂದ ಇಲ್ಲ ಅಂಥೇಳಿ ನಮ್ಮ ಕಾರ್ಯ ಆಗಿಲ್ಲ. ಲಬ್ಧಿ ರೂಪದಿಂದ ಇದ್ದೇನು ಉಪಯೋಗ ಇಲ್ಲ. ಅದಕ್ಕೆ ಈ ಮಾತು ಮೂಲ ಯಾವುದರ ಸಲುವಾಗಿ ಬಂತು ಅಂತಂದ್ರೆ, ಯಾವ ಕಷಾಯ ಚಕ್ರ ಇದೆಯಲ್ಲ ಅನಾದಿ ಕಾಲದಿಂದ ಎಲ್ಲಿದೆ ಅದು ಬೇರೆ ಇದೆ ರೀ? ಇಲ್ಲ. ತನ್ನ ಪರಿಣಾಮಗಳಿಂದನೇ ನಿರ್ಮಾಣ ಆಗ್ತಾ ಇದೆ ಚಕ್ರ. ಆ ಚಕ್ರ ಎಂಥದ್ದಿದೆ? ತೀಕ್ಷ್ಣ ಇದೆ. ಆ ಚಕ್ರ ತನ್ನ ಪರಿಣಾಮಗಳಿಂದನೇ ನಿರ್ಮಾಣ ಆಗ್ತಿದೆ, ಅದರೊಳಗೆ ತಾನು ಸಿಕ್ಕೊಂಡಿದೆ. ಅದರಿಂದ ಏನಾಗ್ತಿದೆ? ತನ್ನದ ನಿರಂತರ ಚಿನ್ನ ಭಿನ್ನ ಆಗಿ ಹೋಗ್ತಾ ಇದೆ, ಶಕ್ತಿಯೆಲ್ಲ ನಷ್ಟ ಆಗಿ. ಕಷಾಯದ ಚಕ್ರ ನಿರ್ಮಾಣ ಆಗ್ತಾ ಇದೆ, ಅದು ಎಷ್ಟೆಷ್ಟು ಬಲಿಷ್ಠ ಆಗ್ತಿದೆಯೋ, ಎಷ್ಟೆಷ್ಟು ತೀಕ್ಷ್ಣ ಆಗ್ತಿದೆಯೋ ಅಷ್ಟಷ್ಟು ಇವನದೇನಾಗ್ತಿದೆ? ಶಕ್ತಿ ಕಳೆದು ಹೋಗ್ತಿದೆ. ಹಾಗಾದ್ರೆ ಆ ಕಷಾಯ ಚಕ್ರವನ್ನು ಛೇದಿಸುವ ಸಲುವಾಗಿ, ಮೂಲ ಅನಂತಾನುಬಂಧಿಯನ್ನು ಛೇದಿಸುವ ಸಲುವಾಗಿ ನಮ್ಮಲ್ಲೇ ಆಗಬೇಕಾದದ್ದು ಒಂದೇ ಒಂದು ಮಾತು ಇದೆ. ಯಾವುದೆಲ್ಲ ಕಾಣಿಸ್ತಿದೆಯೋ ಅದನ್ನು ನಿಜವಾಗಿ ಹೇಗಿದೆ ಹಾಗೆ ನೋಡಲಿಕ್ಕೆ ಬೇಕ್ರಿ. ಯಾವುದೆಲ್ಲ ಕೇಳಿ ಬರ್ತಿದೆಯೋ ಅದರದ ನಿಜವಾಗಿ ಏನು ಸ್ವರೂಪ ಇದೆ ಹಾಗೆ ಅದನ್ನು ತಿಳಿಲಿಕ್ಕೆ ಬೇಕ್ರಿ, ಅದನ್ನು ಗ್ರಹಣ ಮಾಡಲಿಕ್ಕೆ ಬೇಕು. ನಾವು ಅಜ್ಞಾನದಿಂದ ನಿಜವಾಗಿ ಅಂತಂದ್ರೆ, ಈಗ ಯಾವುದು ಕಾಣಿಸ್ತಿದೆಯಲ್ಲ, ಮನೋಹರವಾದಂಥ ಬಗೀಚಾದೊಳಗ ಸುಂದರವಾದಂಥ ಪುಷ್ಪಗಳ ಅರಳಿ ನಿಂತಿದ್ದಾವೆ. ಅವನ್ನ ಹೇಗಿದೆ ಹಾಗೆ ನೋಡ್ತೇವೆ ಅಂದ್ರೆ ನಾವು, ಹೌದು ಸುಂದರನೇ ನೋಡ್ತೇವಲ್ಲ. ಅಲ್ಲಪ್ಪ, ಅವು ಇನ್ನೊಂದು ಸಮಯದೊಳಗೆ ಅಥವಾ 4-6 ಗಂಟೆ ಕಳೆದ ನಂತರ ಅಸುಂದರತೆಗೆ ಪ್ರಾಪ್ತ ಆಗ್ತಾವೆ, ಬಾಡಿ ಹೋಗ್ತಾವೆ. ಹಾಗೆ ನೋಡ್ತೇವೆ ಅಂದರೆ ನಾವು ಬಾಡಿ ಹೋಗ್ತಾವ ಅಂತ ಹೇಳಿ ನೋಡೋದ ಇಲ್ಲ. ಈ ಅವಸ್ಥೆ ಏನಿದೆ ಇದು ಕ್ಷಣಿಕ ಇದೆ. ಕ್ಷಣಿಕ ಅಂಥೇಳಿ ನೋಡಿದರೆ ಅದಕ್ಕೆ ಸಂಬಂಧಿಸಿದ ಹಾಗೆ ರಾಗ ಅಥವಾ ಆಸಕ್ತಿ ಮುಂದೇನು ಉತ್ಪನ್ನ ಆಗಬೇಕಲ್ಲ, ಅದು ಆಗೋದಿಲ್ಲ. ಹಾಗಾದ್ರೆ ಅದು ಉತ್ಪನ್ನ ಆಗಲಿಲ್ಲ ಅಂತಂದ್ರೆ ಆಕುಲತೆ ಇಲ್ಲ. ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಸುಂದರ ದೇಹ, ಧನಿಕ ಅವಸ್ಥೆ, ಬಲಶಾಲಿ, ಶರೀರದಲ್ಲಿ ಬಲ ಇರೋದ, ನಿರೋಗತೆ ಇರೋದ, ಇವೆಲ್ಲ ಏನದವ್ರಿ? ಮೂಲಂತೂ ಭಿನ್ನ ದ್ರವ್ಯ ಅದಾವ ಮತ್ತು ಅನಿತ್ಯದವ್ರಿ. ಮೂಲಂತೂ ಭಿನ್ನ ದ್ರವ್ಯ ಅದಾವ, ಆತ್ಮನಿಂದ ಅತ್ಯಂತ ಭಿನ್ನ. ಅವುಗಳಿಂದ ಆತ್ಮನದೇನಿದೆ ಅತ್ಯಂತ ಅಭಾವ ಇದೆ. ಆತ್ಮನಿಂದ ಅವುಗಳದ್ದೇನಿದೆ ಅತ್ಯಂತ ಅಭಾವ ಸ್ವರೂಪ ಇದೆ ರೀ. ಶಾದಸ್ತಿ ಶಾದನಾಸ್ತಿ ಏನು ಹೇಳಿದ್ರಿ? ಏನು ಹೇಳಿದ್ರು? ಸ್ವರೂಪ ಚತುಷ್ಟಯದಿಂದ ನನ್ನಲ್ಲಿ ನನ್ನ ಅಸ್ತಿತ್ವ ಇದೆ. ಅದು ಶಾತ್ ಕಥಂಚಿತ್. ಕಥಂಚಿತ್ ಏನಿದೆ? ನನ್ನ ಅಸ್ತಿತ್ವ ಪರರೂಪ ಚತುಷ್ಟಯದೊಳಗ ಇಲ್ಲ. ಪರದ ಅಸ್ತಿತ್ವ ನನ್ನಲ್ಲೇ ಅವುಗಳ ಸ್ವರೂಪ ಚತುಷ್ಟಯದ ಅಪೇಕ್ಷಾದಿಂದ ಇಲ್ಲ. ಅದರ ಸಲುವಾಗಿ ನಿನ್ನೇನು ಮೊನ್ನೆ ಹೇಳಿದ್ದೆನು, ಅಭ್ಯಾಸ ನಮಗೆ ಮೂಲಭಾವಿಯಾಗಿ ಬೇಕ್ರಿ.
ಜೈನ ಸಿದ್ಧಾಂತದ ಗ್ರಂಥಗಳನ್ನು ನಾವು ಓದಿ ಪ್ರಯೋಜನ ಪಡೆಯೋದಿತ್ತು. ತಿರಿಯಂಚಗಳು ಎಲ್ಲಿ ಓದಿದ್ದು ನಮಗೆ ಅನಿಸ್ಬೋದು. ಆದರೆ ತಿರಿಯಂಚಗಳಲ್ಲೇ ನಮ್ಮ ಹಾಗೆ ಅನೇಕ ವಿಷಯ ಇರಲಿಲ್ಲ ರೀ ಸಿಕ್ಕ ಹಾಕಿಕೊಳ್ಳುವ ಸಲುವಾಗಿ. ಅದಾವೇನ್ರಿ ನಮಗೆ ಇಷ್ಟ ಆಗುತ್ತೆ ಮೊಬೈಲ್. ಅದಕ್ಕೆ ದೇಹದ ಮೇಲೆ ವಸ್ತ್ರ ಇಲ್ಲ. ಈ ಮೊಬೈಲ್ ಅಂತೂ ಅದು ಚರ್ಮಶೀಮೆ ಇದೆ. ಯಾವುದರ ಸಲುವಾಗಿ? ಹಣಕಾಸು ಶಿಕ್ಕೊಂಡಾಕೊಳ್ಳೋ ಸಲುವಾಗಿ ಚರ್ಮಶೀಮೆ. ನಿಜವಾಗಿನ ಇಂದ 20 ವರ್ಷದ ಹಿಂದನ ಒಂದು ಲೇಖನ, ತೀರ್ಥಂಕರ ಅನ್ನುವಂಥದ್ದೊಂದು ಮಾಸಪತ್ರಿಕೆ ಹೊರಡುತ್ತಿತ್ತು. ಅದರೊಳಗೆ ಲೇಖನ ಇತ್ತು. ಹಿಂದನೂ ಉಲ್ಲೇಖನ ಮಾಡಿದ್ದೇನೆ. ಮೊಬೈಲ್ ಸಮಾಜ ಕೆ ಲಿಯೇ ಅಭಿಶಾಪ ಹೈ ಯಾ ವರದಾನ ಹೈ. ಎಡ್ಡಿಂಗನೇ ಇತ್ತರೆ ಅದರದ್ದು ಶೀರ್ಷಿಕೆ. ಮರೆಯೋದೆಂದೂ ಸಾಧ್ಯ ಇಲ್ಲ. ಅದರಲ್ಲಿ ಬಂದಂಥ ವಿಷಯಗಳು ಇಷ್ಟು ಅಂದ್ರೆ ಯಾವ ಮನುಷ್ಯನ ಎದುರಿಗಿಟ್ರೂ ಕೂಡ ಹೌದಲ್ಲ ಅಂಥೇಳಿ ಒಪ್ಪಿಕೊಳ್ಳೋ ಹಾಗೆ ಪ್ರತಿಪಾದನೆ ಇದೆ. ಆದರೆ ನಾವು ಮನುಷ್ಯನಾಗಿ ಉಳಿದಿಲ್ಲ, ಯಾಕೆ ಒಪ್ಕೊಳ್ಳೋದು? ಅಲ್ಲಿ ಒಂದು ದೃಷ್ಟಾಂತ ತಮಗೆ ಹೇಳ್ತೀನಿ. ಸ್ಮಶಾನದಲ್ಲಿ ಹೋಗಿರೋ ವೇಳೆದೊಳಗೂ ಕೂಡ ಅನ್ಯ ವಿಷಯದ ಕಡೆಗೆ ಜೀವದ ಉಪಯೋಗವನ್ನು ತಿರುಗಿಸ್ತಿದೆ ಅಂದ ಮೇಲೆ ಅದ ಅಭಿಶಾಪನ ಇದೆ. ಹೌದು ಅಥವಾ? ಹಾಗಾದ್ರೆ ಸ್ಮಶಾನದಲ್ಲಿ ಹೋದ್ಮೇಲೆ ಏನು ಮಾಡಬೇಕು? ವೈರಾಗ್ಯದ ಭಾವ ಇರಬೇಕಲ್ಲ, ಸಂಸಾರದ ಅಸಾರತೆಯ ಭಾವ ಇರಬೇಕಲ್ಲ. ನೋಡ್ರಿ, ಯಾರ್ದಾದರೂ ಸಮಾಜದವ್ರದ ಓಣಿಯೊಳಗ ಯಾರಾದರೂ ತೀರ್ಕೊಂಡಿದ್ರು, ಆಪ್ತೇಷ್ಟ್ರ ಪರ ಊರಿನೊಳಗ ಸುದ್ದಿ ಕೇಳಿದ ನಂತರ ಇವನಲ್ಲಿ ಸಂಸಾರದ ಕುರಿತು ವೈರಾಗ್ಯ, ಅಸಾರತೆ, ನಿರರ್ಥಕತೆಯ ಒಂದು ಜ್ಞಾನದ ಪ್ರವಾಹ ಆರಂಭ ಆಯಿತು ಅಂತಂದ್ರೆ ಆ ಪ್ರತ್ಯಕ್ಷ ಶವವನ್ನು ಸುಟ್ಟು ಹಾಕಿ ಮನೆಗೆ ಬಂದ ನಂತರ ಕೂಡ ಇವನಲ್ಲಿ ಎಷ್ಟೋ ಸಮಯ ಅದರ ಪ್ರಭಾವ ಇರ್ತಿತ್ತು ಅಥವಾ ಇಲ್ರಿ? ನಮ್ಮಲ್ಲ ಇರ್ತಿತ್ತು. ಈಗೇನಾಗಿದೆ? ಅಲ್ಲೇ ಒದರ್ತಿದೆ. ಆ ವ್ಯಾಪಾರದ ಡೀಲ್ ಅಲ್ಲೇ ನಡೀತಿದೆ ರೀ. ಕೋರ್ಟದ ಮಾತು ಅಲ್ಲೇ ನಡೀತಿದೆ ರೀ. ಖರೀದಿಯ ಮಾತು ಅಲ್ಲೇ ನಡೀತಿದೆ ರೀ. ಹಾಗಾದರೆ ವೈರಾಗ್ಯಕ್ಕೆ ಅಲ್ಲಿ ಅವಕಾಶ ಇದೆ. ಇಲ್ಲಿ ಮನೆಯಲ್ಲೇ ತಾಯಿ ತಂದೆ ಜೀವ ಹೋಗ್ತಾ ಇದ್ರೂ ಕೂಡ ಅವರು ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ಎದುರಿಗೇನೆ ರೀ, ಎದುರಿಗೇನೆ. ಅವರ ಬೇಟಾ ಅಂಥೇಳಿ ಕರೆದರ ಇವ್ರ ಮಾತು ಮುಗಿಸಿ ಬರೋ ತನಕ ಅವ್ರು ಸತ್ತು ಹೋಗಿರ್ತಾರೆ. ಅವ್ರಿಗೆ ಒಂದು ಹನಿ ನೀರು ಹಾಕೋದಿರ್ತಿದ್ದೀರಿ, ಅದು ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಮುಂದೆ ಆ ವ್ಯಕ್ತಿಗೆ ಎಷ್ಟು ಕಾಲ ತನ್ನ ಜೀವನ ಇರುವವರೆಗೆ ಪಶ್ಚಾತ್ತಾಪ ಆಗ್ಬೋದಲ್ಲ? ಈಗಿನ ಆ ಮನುಷ್ಯ ಇದ್ದಂದ್ರೆ ರೀ ಆಗುದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಕೆಲಸದ ಸಲುವಾಗಿ, ಸಣ್ಣ ಕೆಲಸದ ಸಲುವಾಗಿ ಅಮ್ಮ ಪರಮಾನಕ್ಕೆ ಹೋಗಿದ್ರೆ ಒಂದು ಸ್ವಲ್ಪ ವಿಳಂಬ ಮಾಡಿದ್ರೆ ಸತ್ತ ಮೇಲೆ ಬಾಯಾಗ ನೀರು ಹಾಕ್ಲಿಕ್ಕೆ ಬರ್ತೀವಿ, ಅದಕ್ಕೆ ಹಾಕಿ. ಈಗಂಥವೆಲ್ಲ ಮಾತಿಲ್ಲ ರೀ ಅಂಥೇಳಿ ಈಗಿನ ಮಕ್ಕಳಿಗಾಯಿತು ಯಾವ ಪ್ರಕಾರದ ಜ್ಞಾನ ಇಲ್ಲ. ನಾವು ಕೇಳಿ ಅದು ಜ್ಞಾನ ರೀ. ಈಗ ಎಷ್ಟು ಉಪಯೋಗ ಬರ್ತೀವಿ, ಅದು ಕೇಳಿಸೋದೇ ಇಲ್ಲ ಮೊಬೈಲಲ್ಲಿ. ಅದೇ ಕೇಳಿಸೋದೇ ಇಲ್ಲಲ್ಲ, ಕೇಳಿಸೋದೇ ಇಲ್ಲ. ಅವ್ರು ಕೇಳಿ ವಿಳಂಬ ಮಾಡಿ ಬಂದದ್ದಕ್ಕನ ಆ ಪ್ರಕಾರದ ಮಾತಿದ್ದು ಅಂದಮೇಲೆ ಇವ್ರಿಗೆ ಕೇಳಿಸೋದೇ ಇಲ್ಲ ಅಂದಮೇಲೆ ಮಾತೇನು ಮಾತಾಡೋದು ಇದೆ ರೀ. ಅದರ ಮನೆಯಿಂದ ಬಿಟ್ಟು ಹೋಗ್ತಾರೆ ಅಂತಾವೇನ್ರಿ ಮಾತಾಡ್ರಿ. कठीण बहाळ आहे जीवन. कालच मध्ये वाचण्यात आलं मोबाईलमुळे लहान वयामध्ये सुद्धा मुलांच्या हातात तेच आहे ना. हां, स्त्रीला एक उपभोग एक वस्तू असं बघण्याची तिची दृष्टी होती. ज्या वयात जे बघू नये त्या वयात ते सगळं बघितलं जातं. त्यामुळे सगळं जीवनच नाही. ಯಾವ ವಯಸ್ಸಿನೊಳಗೆ ಯಾವ ಪರಿಸ್ಥಿತಿಯೊಳಗೆ ಯಾವುದರ ಅವಲಂಬನೆ ಅಥವಾ ಯಾವುದನ್ನು ನೋಡೋದು ಸರ್ವಥಾ ನಿಷೇಧ ಇದೆಯೋ ಆ ವೇಳೆದೊಳಗೆ, ಆ ಸಮಯದೊಳಗೆ, ಆ ವಯಸ್ಸಿನೊಳಗೆ ಕೂಡ ಅದರಲ್ಲೇ ಮುಳುಗಿ ಹೋಗಿರೋ ಜೀವಗಳಂದ ಮೇಲೆ ನಿಜವಾಗಿ ಮಹಾನ್ ದುರ್ಭಾಗ್ಯಶಾಲಿ ಜೀವ. कोणी माता राहू शकत नाही म्हणे, सगळ्यांना स्त्री म्हणून बघायची. हां, ನಿನ್ನಿನ ಮಾತಿಗೆ ಈಗ ಪ್ರತಿ ಉತ್ತರ ರೀ. ಸ್ತ್ರೀ ಹೇಳಿದ್ದಕ್ಕೆ ನಿನ್ನೆ ಸ್ತ್ರೀ ಪರ್ಯಾಯದ ಜೀವ ಯಾವುದು ಸ್ತ್ರೀ ಗಂಡು ಮಗುವಿಗೆ ಜನ್ಮ ಕೊಡಲಿಕ್ಕೆ ಯಾಕೆ ಇಷ್ಟಪಡ್ತಾಳು ಅಂತಂದ್ರೆ ಒಂದು ಗಂಡು ಮಗುವನ್ನು ಎತ್ತರ ಅವಳಿಗೆ ಈ ಪ್ರಕಾರ ಸಾರ್ಥಕ ಅನಿಸ್ತಿದೆ. ಜಗತ್ತಿನ ಪುರುಷರೆಲ್ಲ ನನ್ನ ಪುತ್ರ.
ಅದಕ್ಕೆ ಮಾತೆಯ ಸ್ಥಾನ ಹೇಳುತ್ತಿತ್ತು. ಅದರ ಇಂದ ಸುಧಾತಾಯಿ ಹೇಳ್ತಾ ಇದ್ದರು, ಮಾತೆ ಯಾರೂ ಇಲ್ಲ, ಎಲ್ಲರೂ ಸ್ತ್ರೀ. ಯಾರ ಸಲುವಾಗಿ? ಎಲ್ಲರ ಸಲುವಾಗಿ. ಹಾಗಾದ್ರೆ ಇದು ಷಷ್ಟಮ ಕಾಲದ ಛಾಯೆ ಇದೆಯೋ ಅಥವಾ ಇಲ್ಲರಿ? ಷಷ್ಟಮ ಕಾಲದ ಪರಿಸ್ಥಿತಿ ಏನು ಹೇಳಿದ್ದಾರೆ? ಯಾವ ಪ್ರಕಾರದ ಸಂಬಂಧದ, ನೀತಿ ನ್ಯಾಯದ ಯಾವುದೇ ಪ್ರಕಾರದ ವ್ಯವಹಾರ ಇರುವುದಿಲ್ಲ. ಈತ ನನ್ನ ತಂದೆ ಅಥವಾ ಇವಳು ನನ್ನ ಮಗಳ, ಇವಳು ನನ್ನ ತಂಗಿ ಅನ್ನೋ ಯಾವ ಭೇದಿರುವುದಿಲ್ಲ. ತಿರಿಯಂಚೆಗಳ ಹಾಗೆ ಯಾರ ಜೊತೆಗೆ ಬೇಕಾದರೂ ಹೋಗ್ಬೋದು. ಇಂದು ಪ್ರತ್ಯಕ್ಷಣ ನಡೆದಿದೆ, ಕೆಲವು ಕಾಣಿಸ್ತಾ ಇದೆ. ಅದೆಲ್ಲ ಏನಿದೆ ರೀ? ಷಷ್ಟಮ ಕಾಲದ ಛಾಯಾ ಅಂಥೇಳಿ ಹೇಳಿದ್ರು. ಅದು ಯಾವುದೇ ಕಾಲದ ಏನೇ ಇರಲಿ, ಆದ್ರೆ ನಮ್ಮದು ದುರ್ಭಾಗ್ಯ ಇದೆ. ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾರ್ಗ ಇರುವುದಿದೆ ಅಂಥೇಳಿ ಹೇಳಿದ್ದಾರೆ. ಆದರೆ ಆ ಮೋಕ್ಷ ಮಾರ್ಗದ ವಿಶ್ವಾಸ ಮಾಡುವಂಥ ಸನ್ನಿವೇಶ, ಸಂಯೋಗ, ಪ್ರಸಂಗಗಳೇ ನಮಗಿಲ್ಲ. ಏನೇನು ಇರ್ತಿದೆ ಅದರಲ್ಲೇ ಅದನ್ನು ಯಾರು ನೋಡ್ತಾರೋ ಅವರಿಗೆ ಗೊತ್ತಿರಬೇಕು. ಕೆಲವೊಂದು ಕೇಳಿದ್ದು ಅದವು. ಆದರೆ ಇಂದ ಪರಿಸ್ಥಿತಿ ನಂದ ವೈಯಕ್ತಿಕ ಹೀಗಾದದ್ದಿದೆ. ಅದರಲ್ಲಿ ಬರುವಂಥ ಪ್ರವಚನಗಳನ್ನು ಕೂಡ ಯಾವಾಗಲೇ ತಪ್ಪಿ ಸ್ವಲ್ಪ ಕೇಳ್ತೇನೆ. ಇದ್ದದ್ದೂ ಕೇಳ್ತೇನೋ ಅಥವಾ ಯಾರೋ ಆ ಹಿರಿಯರ ಅದರಲ್ಲ ಭಾರಿಲ್ಲದರು ಅಥವಾ ಯಾರು ಅವರು ಹಾಕಿರ್ತಾರಲ್ಲ ಹಳೆಯುವ, ಅವು ಕೇಳ್ತಾರೆ. ಕೂತ್ಕೊಂಡಂತೂ ವಿಶೇಷ ಕೇಳುವುದನ್ನು ಕೇಳ್ತಾರೆ. ಮತ್ತು ದಿಗಂಬರ ಮಹಾಮುನಿ ಇದ್ದಂತೂ ಮೊಬೈಲ್ದೊಳಗೆ ನೋಡೋದ ನಿಜವಾಗಿನ ಯೋಗ್ಯ ಇಲ್ಲ. ಸರ್ವಾರ್ಥ ಸಿದ್ಧಿಯ ದೃಷ್ಟಾಂತ ಅನೇಕ ಬಾರಿ ಇಲ್ಲಿ ಬಂದು ಹೋದದ್ದಿದೆ. ಅದನ್ನು ನಾನು ಪುನರುಕ್ತಿ ಮಾಡುವುದಿಲ್ಲ. ದಿಗಂಬರ ಮುನಿ ದಶ ಅಂತಂದರೆ ಎಷ್ಟು ಉಚ್ಚ ಕೋಟಿದ್ದ ಇದೆ. ಯಾವ ಪ್ರಕಾರ ಅದರದ ಪವಿತ್ರತೆ ಮತ್ತು ದುರ್ಲಭತೆ ಇದೆ. ಮುಖ್ಯ ಅಂತಂದ್ರೆ ಅದರ ದುರ್ಲಭತೆ, ಅರ್ಥಾತ್ ಅದರ ಸಂಯೋಗ ಆಗೋದು ಇಂದ್ರಿಯಗಳ ಮೂಲಕ ಕೂಡ, ಚಕ್ಷು ಇಂದ್ರಿಯದ ಮೂಲಕ ಕೂಡ ಆ ಒಂದು ಅವಸ್ಥಾ ವಿಶೇಷವನ್ನು ನೋಡೋದ ಮಹಾನ್ ಭಾಗ್ಯದ ಮಾತು. ಆದರೆ ಇನ್ನಿಷ್ಟು ಸುಲಭ ಆಗಿ ಹೋಗಿದೆ. ನಿಜವಾಗಿ ಯಾವ ಪ್ರಕಾರದಿಂದ ಯಾವ ಧರ್ಮದ ಆಯತನಗಳದ್ದ ಯಾವುದೇ ವಿಶೇಷ ಮಹಿಮೆ ಉಳಿದಿಲ್ಲ. ಎಲ್ಲ ಸುಲಭ ಆಗಿಬಿಟ್ಟಿದೆ ಧರ್ಮಕ್ಷೇತ್ರದೊಳಗೆ. ಇನ್ನು ಭೋಗಕ್ಷೇತ್ರದೊಳಗ, ವಿಷಯ ಕಷಾಯದ ಕ್ಷೇತ್ರದೊಳಗ ಅದು ಎಷ್ಟು ಕೆಳಗಿಳಿದಿದೆ, ಜೀವರುಗಳ ನೀತಿಯ ಮಟ್ಟವನ್ನು ಎಷ್ಟು ಕೆಳಗಿಳಿಸ್ತಾ ಇದೆ ಅನ್ನೋದ ಯಾವ ತಜ್ಞರಿಗೆ, ಧುರಂಧರರಿಗೆ ಚಿಂತೆ ಇಲ್ಲ. ಅದರದೇ ಮತ್ತು ಪ್ರಚಾರ ಪ್ರಸಾರ ಇದೆ. ಅದಕ್ಕೆ ಮಾತ್ರ ಇಲ್ಲಿ ನಾವು ಇಷ್ಟೇ ತಿಳ್ಕೊಳ್ಳೋದಿದೆ, ಆ ಮೊಬೈಲದ ಸ್ಪರ್ಶ ಮಾಡೋದಂದ್ರೂ ಕೂಡ ನಿಜವಾಗಿ ಭಯ ಉತ್ಪನ್ನ ಆಗುವ ಹಾಗೆ ಇದೆ. ಎಷ್ಟು ಪ್ರತಿಕೂಲ ಇದೆ ಅಷ್ಟು ಅನುಕೂಲ ಕೂಡ ಇದೆ ಅಂಥೇಳಿ ಹೇಳ್ತಾರಲ್ಲ. ಸುಖಿ ಜೀವನವನ್ನು ಬಾಳಿ ಹೋದಂಥ ನಮ್ಮ ಅಜ್ಜ ತಾತಂದಿರ ಅವರಿಗೆ ಅನುಕೂಲ ಇತ್ತು ಅಥವಾ ಇಲ್ಲರಿ? ಇಲ್ಲಿ ಇದರ ಮೂಲಕ ಯಾವ ಅನುಕೂಲತೆ ಇದೆಯಲ್ಲ ಆ ಪ್ರಕಾರದ ಅನುಕೂಲತೆ ಅವರಿಗೆ ಉಪಲಬ್ಧ ಇತ್ತು. ಮೊಬೈಲದ ಮೂಲಕ ಯಾವುದನ್ನು ನಾವು ಅಂದುಕೊಳ್ತಾ ಇದ್ದೇವೆ ಆ ಕಾರ್ಯ ಅವರು ಆಗ್ತಿದ್ದು ಅಥವಾ ಇಲ್ಲರಿ? ಕಾರ್ಯದ ರೀತಿ ಹಾಗೆ ಇರಲೇ ಇಲ್ಲರಿ. ಆವಾಗ ಸುಲಭ ಇರ್ತರೆ. ಯಾವುದು ನೈಸರ್ಗಿಕ ಇದೆಯೋ ಅದು ಸುಲಭ ಇದೆ. ಯಾವುದು ಮಾಧ್ಯಮದ ಅವಲಂಬನೆ ಮಾಡಿದೆಯೋ ಅದು ನಿಯಮದಿಂದ ಕಠಿಣ ಇದೆ. ಮತ್ತು ಕಣ್ಣು, ಮೆದುಳ, ಮನಸ್ಸ ಏನೇನಾಗೋದು ಹೇಳ್ರಿ, ಯಾವಾಗಲೂ ಅದನ್ನು ನೋಡ್ತಾ ಇದ್ದರೆ ತಿನ್ನೋ ವೇಳೆದೊಳಗೆ, ಕುಡಿಯೋ ವೇಳೆದೊಳಗೆ ಜೈಸೆ ಖಾವೆ ಅನ್ನ ವೈಸೆ ಹೋವೆ ಮನ್ ಅಂತ ಹೇಳಿ ಹೇಳ್ತಾರೋ, ಆ ದೃಶ್ಯವನ್ನ ನೋಡ್ತಾ ನೋಡ್ತಾ ಆ ಕಿರ್ಚಾಟವನ್ನು ಕೇಳ್ತಾ ಕೇಳ್ತಾ ತಿಂದರೆ ನಮ್ಮ ರಕ್ತದೊಳಗನು ಅದೇ ಪ್ರಕಾರದ ಒಂದು ಜಾತಿ ನಿರ್ಮಾಣ ಆಗೋದಲ್ಲ ಆಗುವುದು. ಅಥವಾ ನೀವು ಪ್ರಾಸುಕಾಹಾರನ ತಿಂತಾ ಇದ್ದೀರಿ, ಆದ್ರೂ ಕೂಡ ಆ ಭೋಜನ ತಾಮಸಿ ಭೋಜನ ಆಗ್ತಿದೆ. ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ, ಭಗವಂತರ ಹೇಳಿರುವಂತಹ ಧರ್ಮ
ಅಥವಾ ನನ್ನ ಸುಖ, ನನಗೆ ಸುಖ ಆಗಬೇಕಾದಂಥ ಯಾವ ಧರ್ಮ ಇದೆಯೋ ಅದು ನಿಜವಾಗಿ ಸೂಕ್ಷ್ಮ ಇದೆ, ನಿವೃತ್ತಿಮಯ ಇದೆ, ಸಹಜ ಇದೆ, ಅದರೊಳಗೆ ಕೃತ್ರಿಮತೆ ಇಲ್ಲ, ವಿಷಯ ಕಷಾಯದ ಗಂಧ ಇಲ್ಲ. ಹಾಗೆ ಆದರೆ ನಮಗೆ ಲಾಭ ಆಗೋದಿದೆ, ಇಲ್ದಿದ್ರೆ ನಮ್ಮ ಜೀವನ ನಿಶ್ಚಿತವಾಗಿ ನಿರರ್ಥಕ ಆಗ್ತಿದೆ ಅನ್ನೋದು ಸ್ಪಷ್ಟ ಇದೆ. ನೋಡಿರಿ, ಯಾವ ಕಾರಣದಿಂದ ಪ್ರಶ್ನೆ ಇದೆ? ಯಾವುದಕ್ಕೆ ಪ್ರಶ್ನೆ? ಮೋಕ್ಷದ ಮಾರ್ಗ ಇದೆ ಅಂತ ಹೇಳಿ ಹೇಳಿದ್ರಲ್ಲ, ಯಾವುದು ಪ್ರತ್ಯಕ್ಷ ಸ್ವರೂಪದ ಆಸ್ವಾದನೆ ಇದೆಯಲ್ಲ ಅದುವೇ ಮೋಕ್ಷ ಮಾರ್ಗ ಇದೆ ಅಂತ ಹೇಳಿ ಹೇಳಿದ ನಂತರ ಯಾವ ಕಾರಣದಿಂದ ಪ್ರಶ್ನೆ ಇದೆ. ಯತಃ ಸ್ವಯಂ ಅಪಿ ತತ್ ಶಿವ ಇದೆ. ಸ್ವಯಂ ಅಪಿ ಅಂಥೇಳಿ ಕಾನನದೊಳಗ ನೋಡ್ರಿ, ಯಾವ ಕೃತ್ರಿಮ ಜೀವನ ಇದೆಯೋ, ಮನೆ ಕಟ್ಸ್ಕೊಂಡ, ವಸ್ತ್ರಾದಿಗಳ ಧಾರಣ ಮಾಡಿ, ಭೋಗ ಸಾಮಗ್ರಿಗಳ ಸಂಗ್ರಹ ಮಾಡಿ ಮನುಷ್ಯನ ಜೀವನ ಮಾಡ್ತಾ ಇದ್ದಾನೆ. ಅದರಿಂದ ಕೂಡ ತನ್ನ ಸಾಧನೆಗೆ ಬಾಧೆ ಇದೆ ಅಂಥೇಳಿ ತಿಳ್ಕೊಂಡ ಯಾರ ಕಾನನವಾಸಿಗಳಾಗಿದ್ದಾರೋ ಅವರ ಈ ಮಾತನ್ನ ಹೇಳ್ತಾ ಇದ್ದಾರೆ, ಈ ಕಾರ್ಯವನ್ನು ಸಾಧಿಸ್ತಾ ಇದ್ದಾರೆ. ಶಿಕ್ಕಿ ಹಾಕಿಕೊಳ್ಳುವ ಮಾರ್ಗ ಅನಂತ ಇದ್ದಾವೆ, ಬಿಡುಗಡೆ ಹೊಂದುವ ಮಾರ್ಗ ಒಂದೇ ಇದೆ. ಆ ಬಿಡುಗಡೆ ಹೊಂದುವ ಮಾರ್ಗ ನಿಶ್ಚಿತವಾಗಿ ಸ್ವಾಧೀನ ಇದೆ. ಸ್ವಾಧೀನ ಮಾರ್ಗಕ್ಕೆ ನಿಜವಾಗಿ ಪರಪದಾರ್ಥಗಳ ಅಡ್ಡಿ ಮಾಡುವುದಿಲ್ಲ, ಆದರೆ ಸ್ವಾಧೀನ ಮಾರ್ಗದಲ್ಲೇ ಸಾಗುವಂಥ ಪುರುಷಾರ್ಥನ ಈ ಜೀವನಿಗೆ ಪರಪದಾರ್ಥಗಳ ಸಂಯೋಗದ ಕಡೆಗೆ ಲಕ್ಷ್ಯ ಹೋಗುವುದರಿಂದ ಅವನು ಪುರುಷಾರ್ಥ ಕುಂಠಿತ ಆಗ್ತಿದೆ ಅಂಥೇಳಿ ಅವರ ಕಾನನದೊಳಗೆ ಹೋಗಿ ವಾಸ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಪ್ರಕಾರದ ಬಾಧೆ ಇಲ್ಲದನ್ನ ಈ ಮಾರ್ಗವನ್ನು ಅವರು ಒಳಗಡೆ ಸ್ಪಷ್ಟ ನೋಡ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ. ಮತ್ತು ಹೇಗೆ ಸಾಧಿಸ್ತಾ ಇದ್ದಾರೋ ಹಾಗೇ ಅದರದ ಏನಾಗ್ತಾ ಇದೆ, ಶಬ್ದ ರೂಪದಿಂದ ರಚನೆ ತಾಳೋಲೆಯ ಮೇಲೆ ಆಗ್ತಾ ಇದೆ. ಯತಃ ಸ್ವಯಂ ಅಪಿ ತತ್ ಶಿವ ಇತಿ. ಸ್ವಯಂ ಅಪಿ ಅದು ತನ್ನಿಂದ ತಾನು ಕೂಡ, ತತ್ ಶಿವ ಇತಿ ಮೋಕ್ಷ ರೂಪ ಇದೆ. ಯಾವ ಕಾರಣದಿಂದ ಅಂಥೇಳಿ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಹೇಳಿದರು? ಅದು ತನ್ನಿಂದ ತಾನು ಕೂಡ ಮೋಕ್ಷ ರೂಪವಿದೆ. ಯಾವುದು? ಚೇತನ ಯಾವ ಚೈತನ್ಯ ಲಕ್ಷಣದಿಂದ ಯುಕ್ತವಿರುವಂತಹ ಸತ್ವರೂಪ ವಸ್ತುವಿನ ಸ್ವರೂಪ ಇದೆಯಲ್ಲ, ಪ್ರಕಟ ಅವಸ್ಥೆ ಇದೆಯಲ್ಲ, ಅದು ತನ್ನಿಂದ ತಾನು ಕೂಡ ಮೋಕ್ಷ ರೂಪವಿದೆ. ತನ್ನಿಂದ ತಾನು, ಅದಕ್ಕೇನೂ ಮಾಡಬೇಕಾಗಿಲ್ಲ. ಅದಕ್ಕೇನ್ರೆ ಮಾಡೋದಂದ್ರೆ ಅದು ಸಂಸಾರ ರೂಪಿದೆ, ಕಲಂಕ, ಅದು ಸಂಸಾರ ರೂಪಿದೆ. ಅದಕ್ಕೆ ಏನಾದರೂ ಮಾಡೋದು ಅಂಥೇಳಿ ಆಯಿತು ಅಂತಂದ್ರೆ ಅದು ಸಂಸಾರ. ಅದು ತನ್ನಿಂದ ತಾನೇ ಮೋಕ್ಷ ರೂಪಿದೆ ರೀ. ಅದನ್ನು ಹೇಗಿದೆ ಹಾಗೆ ಇರಲಿಕ್ಕೆ ಬಿಡೋದನ್ನ ಏನಿದೆ ರೀ, ಮೋಕ್ಷದ ಸಾಧನೆ ಇದೆ. ಅದನ್ನು ಏನಾದರೂ ಮಾಡಲಿಕ್ಕೆ ಹೋಗೋದಂತಂದ್ರೆ ಅಲ್ಲಿ ಸಂಸಾರ ಎದ್ದು ನಿಲ್ಲುತ್ತಿದೆ. ತನ್ನಿಂದ ತಾನು ಕೂಡ ಮೋಕ್ಷ ಸ್ವರೂಪ ಹೇಳಿದರೆ ಬಹಳ ಅದ್ಭುತ ಮಾತ್ರ. ಅದು ತನ್ನಿಂದ ತಾನು ಕೂಡ ಮೋಕ್ಷ ರೂಪವಿದೆ. ಆ ಕಾರಣದಿಂದ ತಿಳಿಲಿಲ್ಲ ಭಾವಾರ್ಥ ಹೇಳ್ತಾರೆ. ಜೀವದ ಸ್ವರೂಪವು ಯಾವಾಗಲೂ ಕರ್ಮದಿಂದ ಮುಕ್ತವಿದೆ. ಯಾವಾಗಲೂ ಅಂತ ಅವರು ಹೇಳಿದ್ರಿ. ಯಾವಾಗಲೂ ಅಂದ್ರೆ ಅವ್ರಿಗೆ ಯಾವಾಗಲೂ ಯಾಕೆ ಕಾಣಿಸ್ತಾರೆ? ಮುಕ್ತ. ಯಾವಾಗಲೂ ಅಂಥೇಳಿ ಯಾವಾಗ ಕಾಣಿಸ್ತು? ಮುಕ್ತ ಕಾಣಿಸ್ತು ಸರಿ. ಯಾವಾಗಲೂ ಅಂಥೇಳಿ ಯಾವಾಗ ಕಾಣಿಸ್ತು? ಯಾವಾಗಲೂ ಅಂಥೇಳಿ ಯಾವಾಗ ಕಾಣಿಸ್ತಾರೆ? ಚೇತನ ಲಕ್ಷಣ ಸ್ವರೂಪದ ಅನುಭವ ಮಾಡುವಾಗ. ಇದು ಒಂದು ಮಾತ. ಆಸ್ವಾದನ ತಗೊಳ್ಳುವ ವೇಳೆದೊಳಗ ಒಂದು ಮಾತ. ದ್ರವ್ಯದ ಮೇಲೆ ದೃಷ್ಟಿ ಇಡು. ದ್ರವ್ಯದ ಮೇಲೆ ದೃಷ್ಟಿ ಇಡೋದು ಏನು ಅವಶ್ಯಕ ಇಲ್ರಿ. ಅದು ಸ್ವಯಂನ ದ್ರವ್ಯ ಇದೆ ಅಲ್ಲ, ಅದು ತನ್ನಿಂದ ತಾನು ಕೂಡ ದ್ರವ್ಯದ ಅದೇನಿದೆ ರೀ, ಅವಿಭಕ್ತ ಅಂಶ ಇದೆ ರೀ. ದ್ರವ್ಯದಿಂದ ಭಿನ್ನ ಇಲ್ಲವೇ ಇಲ್ಲ.
ಯಾವಾಗಲೂ ಅಂಥೇಳಿ ಅವರಿಗೆ ಯಾವಾಗ ಕಾಣಿಸ್ತು ಅಂತಂದ್ರೆ ಅವರು ಯಾವಾಗ ಯಾವುದ್ರದ್ದು ಅವಲಂಬನೆ ಮಾಡಲಿಲ್ಲಲ್ಲ ಅವಾಗ ಕಾಣಿಸ್ತಾರೆ. ಯಾವಾಗ ಕಶಾಚವನ್ನ ಅವಲಂಬನೆ ನೈ ಕೇಳಿ ಯಾವುದರ ಕಡೆಗೇನೂ ದೃಷ್ಟಿ ಹಾಕಲಿಲ್ಲಲ್ಲ, ದೃಷ್ಟಿ ಹಾಕುವಂಥದ್ದನ್ನು ಯಾವುದೂ ಇಟ್ಕೊಂಡಿರ್ಲಿಲ್ಲಲ್ಲ. ಎಷ್ಟು ಹೇಳ್ತೀರಿ ಹೇಳ್ರಿ? ದೃಷ್ಟಿ ಬೀಳುವಂಥ ವಸ್ತುವಿನ ಸಂಯೋಗದೊಳಗನ ಅವರಿಲ್ರಿ, ಅವರು ಇಟ್ಕೊಂಡೇ ಇಲ್ಲ. ವಸ್ತ್ರ ಇಟ್ಕೊಂಡ್ರೆ ಅದ್ರ ಕಡೆ ದೃಷ್ಟಿ ಹೋಗೋದ್ರಿ, ಮಡಿಸ್ತೇನ, ಧೂಳಾಯ್ತೇನ ಹೋಗೋದು ಅಥವಾ ಇಲ್ಲನ ಅಂಥದ್ದೇನೂ ಇಟ್ಕೊಂಡೇ ಇಲ್ಲ ಅವರು. ಕಮಂಡಲು ಯಾರೇ ಕಳವು ಮಾಡ್ರಿ, ಯಾರು ಮಾಡವ್ರಿ? ಯಾರು ಮಾಡವ್ರಿ ಹೇಳ್ರಿ? ಮಂಗ ಮಾಡಬಹುದು, ಹೌದೇನಿಲ್ರಿ? ಅಥವಾ ಯಾವನೋ ದುಷ್ಟ ಮನುಷ್ಯ ಅರಿಯದೇ ಇರುವಂಥವ ಮಾಡಬಹುದು. ಆವಾಗ ಅವ್ರೇನು ವಿಚಾರ ಮಾಡ್ತಾರೆ? ಅವರದ ಲಕ್ಷ್ಯ ಕಮಂಡಲನ್ನು ಯಾರೋ ತಗೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಅವರು ಪ್ರತ್ಯಕ್ಷ ನೋಡಿದ ನಂತರ ಕೂಡ ಅವ್ರಿಗೇನು ವಿಚಾರ ಬರ್ಬೋದ್ರಿ? ಪಂಡಿತ್ ಸದಾ ಸುಖದಾಸ್ಜಿ ಶ್ರಾವಕನ ಮಾತು ಹೇಳಿದಾರ್ರಿ. ಶ್ರಾವಕನ ಮಾತು ಅದಕ್ಕಿಂತ ಮೇಲಿನ ಮಾತಿದೆ, ಅದು ಮುನಿದ. ಸದಾ ಸುಖದಾಸಿ ಏನು ಹೇಳಿದ್ರು? ತನ್ನ ಸಲುವಾಗಿ ಒಂದಿಷ್ಟು ಇಟ್ಕೊಳ್ತಾನೆ, ಉಳಿದದ್ದನ್ನ ಎಲ್ಲ ಅವರವರಿಗೆ ಹಂಚಿಕೊಡ್ತಾನೆ. ಮಕ್ಕಳ ಪಾಲ ಮಕ್ಕಳಿಗೆ ಕೊಡ್ತಾನೆ, ಹೆಣ್ಮಕ್ಕಳ ಪಾಲ ಹೆಣ್ಮಕ್ಕಳಿಗೆ ಕೊಡ್ತಾನೆ. ಯಾರಾದರೂ ವಿಧವೆಯರ ಅಥವಾ ತಂಗಿ ಸೋದರತ್ತೆ ಇಂಥವ್ರು ಯಾರೇ ಇದ್ರು ಅಂತಂದ್ರೆ ಅವರಿಗೆ ಸ್ವಲ್ಪ ಕೊಡ್ತಾನೆ, ಅವರು ನಿರಾಧಾರ ಆಗಬಾರ್ದಂಥೇಳಿ. ಯಾರ ಸೇವೆ ಮಾಡಿದ್ದಾರೆ ಜೀವನ ತುಂಬೆಲ್ಲ ಅವ್ರಿಗೇನು ಕೊಡಬೇಕು ಕೊಡ್ತಾನೆ, ಸೇವಕರಿಗೆ ಒಂದಿಷ್ಟು ತನಗೆ ಇರಲಿ ಅಂಥೇಳಿ ಇಟ್ಕೊಂಡಿರ್ತಾನ್ರಿ. ಅದನ್ನ ಕಳ್ಳ ಒಯ್ದ ಅಂತಂದ್ರೆ ವಿಚಾರ ಏನು ಮಾಡ್ತಾನ್ರಿ ಅವ? ನನ್ಗಿಂತ ಅವನ್ಗ ಅವಶ್ಯಕತೆ ಹೇಳ, ನನ್ಗಿಂತ ಅವಂಗ ಅವಶ್ಯಕತೆ ಇಲ್ಲ. ಅದು ಶ್ರೀದಾಸನ್ ಮಾತು, ಸದಾ ಸುಖದಾಸಿ ಮಾತು ಕೇಳ್ತಾ ಇದೆ. ಅದ್ರ ಮೇಲಿನ ನಾನು ಎಲ್ಲ ಬಿಟ್ಟಿದ್ದೇನು ಅಂತ ಹೇಳಿ ತಿಳ್ಕೊಂಡಿದ್ನು, ಅಷ್ಟರ ಸಲುವಾಗಿ ಮೋಹ ಇಟ್ಕೊಂಡಿದ್ನಲ್ಲ, ಆ ಮೋಹ ಕೂಡ ಹೋಗುವ ಸಲುವಾಗಿ ಅವ್ನು ನಿಮಿತ್ತ ಅದ. ಹಾಗಾದ್ರೆ ಕಮಂಡಲು ಹೋದ ನಂತರ ಮುನಿಗಳೇನು ವಿಚಾರ ಮಾಡ್ತಿರ್ಬೋದು? ಅದ ನಂದಿದೆ ಇಡಿಲಿ ಅಂತಾರ್ರೆ? ಇಲ್ಲ. ಯಾಕಿಲ್ಲ? ಆ ಭೂಮಿಕಾ ದಾಟಿ ಬಂದಿದ್ದಾರೆ ಅವ್ರ. ಹಾಗಾದ್ರೆ ಅವ್ರದ್ದು ಅದಕ್ಕಿಂತ ಉಚ್ಚ ಇದೆ ಅಲ್ಲ ಭೂಮಿಕಾ. ಅವರು ವಿಚಾರ ಮಾಡ್ತಾರೋ ಕಮಂಡಲದ ಉಪಯೋಗ ಮಾಡಿಕೊಳ್ಳುವಂಥ ಪ್ರಸಂಗ ಬರುವ ಪ್ರಸಂಗವೇ ಬರಬಾರ್ದು, ಆ ಸಾಧನೆ ಮಾಡಂತ ನಿನಗೆ ಅವ ಹೇಳ್ತಾ ಇದ್ದಾನೆ. ಮತ್ತು ನೀ ಅದನ್ನು ನೋಡ್ತಾ ಇದ್ದಿ. ಕಮಂಡಲದ ಉಪಯೋಗ ಮಾಡುವ ಪ್ರಸಂಗ ಯಾವಾಗ ಬರೋದ? ದೇಹದೊಳಗೆ ಆಹಾರಾದಿಗಳನ್ನ ಹಾಕಿದ್ರ, ಜಲಾದಿಗಳನ್ನ ಹಾಕಿದ್ರ, ಮತ್ತು ದೇಹದೊಳಗ ಆಹಾರಾದಿಗಳನ್ನ ಜಲಾದಿಗಳನ್ನ ಹಾಕೋ ಸಲುವಾಗಿ ನೈರ್ಗ್ರಂಥ ಅವಸ್ಥೆ ಧಾರಣ ಮಾಡಿದೆಯೋ ಅಥವಾ ದೇಹಾತೀತ ಆಗುವ ಸಲುವಾಗಿ. ಹಾಗಾದ್ರೆ ಆ ಒಂದು ಧ್ಯೇಯವನ್ನ ಇನ್ನಷ್ಟು ದೃಢಪಡಿಸಿಕೊಂಡ ನೋಡ್ರಿ, ಆಗಮಗಳಲ್ಲಿ ಬೇಕಾದಷ್ಟು ಕಥನ ಬರ್ತಿದೆ. ಯಾವಾಗ ಉಪಸರ್ಗಾದಿಗಳು ಬರ್ತಾವಲ್ಲ, ಮುನಿರಾಜರ ಮೇಲೆ ಪರೀಶಃ ಉಪಸರ್ಗ, ಅವಾಗ ಅವ್ರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ದೀಕ್ಷಾ ತಗೊಳ್ಳುವ ವೇಳೆದೊಳಗೆ ಯಾವ ಪ್ರಕಾರದ ವೈರಾಗ್ಯ ಇತ್ತಲ್ಲ ಅದನ್ನು ಸುರಕ್ಷೆ ಮಾಡ್ತಾರೆ. ಅದ್ಭುತ ಮಾತಾದವು ಜೈನ ದರ್ಶನದ್ದು. ಶಬ್ದದಿಂದ ಕೂಡ ಕೇಳಲಿಕ್ಕೆ ಸಿಗ್ತಾವಲ್ಲ. ಮಹಾನ್ ಭಾಗ್ಯ ಇದೆ ಅವಂಥವನ ಅದನ್ನ ಈ ಪ್ರಕಾರದ ಮಾತು ಕೇಳಲಿಕ್ಕೆ ಸಿಗೋದ ಇದೇನು ದುರ್ಭಾಗ್ಯ ಇದೆ. ಆ ಒಂದು ವಾಸ್ತವಿಕ ಪರಿಚಯ ಆಯ್ತು ನೋಡು. ನಾ ಇಲ್ದಿದ್ರೆ ಎಲ್ಲ ಕಳ್ಕೊಳ್ತಿದ್ನ. ಅದು ಲೌಕಿಕದ ಅಪೇಕ್ಷಾದಿಂದ, ಯಾವುದೋ ಒಂದು ಅಪೇಕ್ಷಾದಿಂದ ಸತ್ಯ ಇದ್ರೂ ಕೂಡ ಅದೇನು ಭಾಗ್ಯದ ಮಾತಲ್ಲ, ಇದು ಭಾಗ್ಯದ. ಅಲ್ಲಿ ಕಳ್ಕೊಂಡ್ರೂ ಮತ್ತೆ ಗಳಿಸಬಹುದ್ರಿ. ಮತ್ತು ಪುಣ್ಯ ತೀರದ ವಿನಃ ಕಳ್ಕೊಳ್ಳೋದಂತೂ ಸಾಧ್ಯನೇ ಇಲ್ರಿ. ನಿನ್ನ ಪುಣ್ಯ ಇರುವೆಳದೊಳಗೆ ನಿನ್ನ ಧನವನ್ನು ಯಾರು ದೋಚ್ಕೊಂಡು ಹೋಗವ? ಪುಣ್ಯ ತೀರಿದ ನಂತರ ನೀ ಅದರ ರಕ್ಷಣೆ ಹೇಗೆ ಮಾಡೋದು ಸಾಧ್ಯ ಇದೆ? ಹೇಗೆ ಮಾಡೋದು ಸಾಧ್ಯ ಇದೆ? ನೀನು ಅದರ ರಕ್ಷಣೆ. ಕೃಷ್ಣ ಅರ್ಧ ಚಕ್ರವರ್ತಿ, 3 ಖಂಡದ ಅಧಿಪತಿ. ಜನ್ಮೆಲ್ಲಿ ಆಯಿತು? ಕಾರಾವಾಸ. ಉತ್ಸವ ಯಾರು ಮಾಡಿದಾರೆ? ಇಲ್ಲವೇ ಇಲ್ಲ. ಮರಣ ಎಲ್ಲಿ ಆಯಿತು? 3 ಖಂಡದ ಅಧಿಪತಿಯ ಮರಣ ಎಲ್ಲಿ ಆಯಿತು? ಕಾನನದೊಳಗೆ. ನೀರಿನ ಅಭಿಲಾಷೆ ಇತ್ತರೆ ಆ ಪಾಪ ಜೀವನಿಗೆ ನೀರು ತರ್ಲಿಕ್ಕೆ ಹೋಗಿದ್ದ ಅವನ ಪ್ರಾಣ ಪ್ರಿಯ ಸಹೋದರ, ಆದರೆ ನೀರು ಕುಡಿಯುವ ಯೋಗ ಇರಲಿಲ್ಲ. ಮಧ್ಯದೊಳಗೆ ಬಂತರೆ ಅದು ಪುಣ್ಯ.
ಏನೇನೆಲ್ಲ ಮಾಡಿರ್ತಾರೆ, ಶ್ರೀಕೃಷ್ಣ 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 ಅಂತೇಳಿ ಮಹಿಮೆ ಮಹಿಮೆ. ಆದರೆ ಅದ ಮೊದಲು ಇಲ್ಲ ಕೊನೆಗೂ ಇಲ್ಲ. ಆ ಕೃಷ್ಣನ ಕಥೆನ ನಮಗೇನು ಹೇಳ್ತಿದ್ದೀರಿ? ಪುಣ್ಯ ಅತ್ಯಂತ ಅನಿತ್ಯ ಇದೆ, ನಿರರ್ಥಕ. ನಾನು ಅದರ ಇಚ್ಛೆ ಮಾಡೋದು ನಿರರ್ಥಕ ಇದೆ. ಅದು ಯಾವಾಗ ಬೇಕಾದರೂ ಬರ್ಬೋದು, ತನ್ನ ಮಹಿಮೆಯಿಂದ ನನ್ನನ್ನು ಆಕರ್ಷಿತ ಮಾಡ್ಬೋದು. ಇದ್ದಕ್ಕಿದ್ದ ಹಾಗೆ ನನ್ನನ್ನು ನಿರಾಶೆ ಆಗ್ತೇನೋ, ಸತ್ತು ಹೋಗ್ತೇನೋ, ದುಃಖ ಆಗ್ತೇನೋ, ಅದನ್ನು ನೋಡಿದ್ದೇನೆ ಹೊರಟು ಹೋಗ್ತೀನಿ. ಯಾವಾಗಲೂ ಮುಕ್ತನ ಇದೆ, ಮೋಕ್ಷ ರೂಪನ ಇದೆ. ಯಾವುದ ಚೈತನ್ಯದ ಸತ್ವರೂಪ ಸ್ವರೂಪ ಇದೆ ಅಲ್ಲ ವಸ್ತುವಿಂದ, ಅದು ಯಾವಾಗಲೂ ಮೋಕ್ಷ ರೂಪನೇ ಇದೆ ಅನ್ನೋದು ಯಾವಾಗ ತಿಳಿತು ಆ ಮುನಿರಾಜರಿಗೆ ಅಥವಾ ಜ್ಞಾನಿಗಳಿಗೆ? ಯಾವಾಗ ಅವರು ಇನ್ನೊಂದರ ಆಶ್ರಯ ಮಾಡಲಿಲ್ಲ, ಇನ್ನೊಂದರ ಅನುರಾಗ ಇಟ್ಕೊಳ್ಳಿಲ್ಲ, ಇನ್ನೊಂದರ ಕಡೆಗೆ ಲಕ್ಷ್ಯ ಹೋಗಲಿಲ್ಲ, ಇನ್ನೊಂದರಿಂದ ಅವರ ಸರ್ವಥಾ ದೂರಾಗಿ ಹೋಗಿದ್ದರು. ಆವಾಗ ಅನ್ನಿಸ್ತು, ಇದಂತೂ ಯಾವಾಗಲೂ ಮುಕ್ತನೇ ಇದೆ. ನಾನೇ ಅದಕ್ಕೆ ನಿರಂತರ ಬಣ್ಣ ಹಚ್ತಾ ಇದ್ದೇನಲ್ಲ, ನಾನೇ ಅದನ್ನು ಬಂಧನದೊಳಗೆ ತೊಡಗಿಸ್ತಾ ಇದ್ದೇನಲ್ಲ. ಇದುವರೆಗೆ ಜಿನೇಂದ್ರ ಭಗವಂತರ ದರ್ಶನ ಆದ ನಂತರ ಕೂಡ ಆ ವೀತರಾಗತೆಯ ಮೂಲಕ ಬೋಧ ಆಗಲಿಕ್ಕೆ ಬೇಕ್ರಿ. ಏನು ಬೋಧ ಆಗಲಿಕ್ಕೆ ಬೇಕು? ನಾನು ಇದುವರೆಗೆ ನಿರರ್ಥಕ ಕಾರ್ಯ, ನಿರರ್ಥಕ ಏನಿದೆ ಅದರೊಳಗೆ ಅರ್ಥ ಏನಿದೆ? ಗ್ರಂಥ ಬರೆಯೋದು ಅದರೊಳಗೆ ಏನು ಅರ್ಥ ಇದೆ? ನನ್ನ ಕಾರ್ಯ ಅರ್ಥ ಇದೆ. ಒಂದು ಅಪೇಕ್ಷೆ ಅನ್ನೋದಕ್ಕಿಂತ ಇನ್ನು ಒಂದು ಅಪೇಕ್ಷೆ ಬೇಕಿರಲಿ ಅಣ್ಣ. ಇನ್ನು ಅದಕ್ಕೆ ಪ್ರತಿಸ್ಪರ್ಧಿಯಾದಂಥ ಇನ್ನೊಂದು ಅಪೇಕ್ಷೆಯನ್ನು ಇಟ್ಕೊಂಡು ಏನು ಮಾಡೋದಿದೆ?